ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರುವ ನಮ್ಮ ತಂದೆ, ಪರಿಶುದ್ಧನೇ, ಪರಮೋನ್ನತನೇ, ನಿನ್ನ ಘನವುಳ್ಳ ಶ್ರೇಷ್ಠವಾದ ನಾಮಕ್ಕೆ, ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಲಿಕ್ಕಾಗುವಂತೆಯೂ, ಸತ್ಯದೇವರು ಆತ್ಮಸ್ವರೂಪನೂ ಆಗಿರುವಂತಹ ನಿನ್ನನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನ್ನು ಆರಾಧಿಸಲಿಕ್ಕಾಗುವಂತೆಯೂ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಜಿನಲ್ಲಿ ಪಾಲು ಹೊಂದಲಿಕ್ಕಾಗುವಂತೆಯೂ, ನಿನ್ನ ಮಗನು ಸುರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆಯಾಗಿ ತಂದೆ ಪರಸ್ಪರ ಆದರಣೆ ಪ್ರೋತ್ಸಾಹಗಳನ್ನು ಹೊಂದಲಿಕ್ಕಾಗುವಂತೆಯೂ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿಕೊಟ್ಟಂತಹ ಈ ಶ್ರೇಷ್ಠವಾದಂತಹ ಪರಿಶುದ್ಧ ಜೀವಿತವನ್ನು ಭಯಭಕ್ತಿಯಿಂದ ನಿನ್ನ ಚಿತ್ತಕ್ಕನುಸಾರವಾದಂಥ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆಯೂ, ನಮ್ಮ ಆತ್ಮೀಯ ಮತ್ತು ಭೌತಿಕ ಜೀವಿತದ ಕೊರತೆಗಳನ್ನು, ಅಗತ್ಯತೆಗಳನ್ನು ಪ್ರಾರ್ಥನೆ ಮೂಲಕ ಬೇಡಿ ಪಡ್ಕೊಳ್ಳಿಕ್ಕಾಗುವಂತೆಯೂ, ನೀನು ನಮಗೆ ದಯಪಾಲಿಸಿಕೊಟ್ಟಂತಹ ಆದಾಯದ ಸಂಪನ್ಮೂಲಗಳಲ್ಲಿ ಹೃದಯದಲ್ಲಿ ನಿಶ್ಚಯಿಸಿಕೊಂಡ ಪ್ರಕಾರ ಸಂತೋಷದಿಂದ ಕಾಣಿಕೆಯನ್ನು ಸಮರ್ಪಿಸಲಿಕ್ಕಾಗುವಂತೆಯೂ, ತಂದೆ ನಿನ್ನನ್ನು ಘನಪಡಿಸುತ್ತಾ ಕೊಂಡಾಡುತ್ತಾ ನಮಗೆ ಒದಗಿ ಬಂದಂಥ ಈ ಶ್ರೇಷ್ಠವಾದಂಥ ಪರಿಶುದ್ಧ ಜೀವಿತವನ್ನು ಕುರಿತು ಉತ್ಸಾಹ ಧ್ವನಿ ಮಾಡುತ್ತಾ ಮುಂದೆ ಸಾಗಲಿಕ್ಕಾಗುವಂತೆಯೂ, ದಯಪಾಲಿಸಿಕೊಟ್ಟಂಥ ಈ ಕಾರ್ಯಕ್ರಮಕ್ಕಾಗಿ, ಆಯುಷ್ಕಾಲಕ್ಕಾಗಿ, ಅವಕಾಶಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೀನು ತಾನೇ ವಹಿಸಿಕೊಂಡು ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನ ಸಹಾಯದಿಂದ ನೀನು ಕೋರಿಕೊಂಡಂಥ ರೀತಿಯಲ್ಲಿ ಕಾರ್ಯಕ್ರಮ ನಡೀಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸು ಎಂಬುದಾಗಿ ಬೇಡುತ್ತಾ, ತಲೆಬಾಗಿದ ನಿನ್ನ ಮಕ್ಕಳಾದಂಥ ನಮ್ಮಗಳನ್ನು, ಈ ಕಾರ್ಯಕ್ರಮದ ಮುಂದಿನ ಎಲ್ಲ ಭಾಗಗಳನ್ನು, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರೀತಿಯ ಕೃಪಾಸ್ತಿಗಳು ಒಪ್ಪಿಸಿಕೊಡ್ತಾ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ದೇವರ ಮುಂದೆ ಪ್ರಾರ್ಥನೆ ಮಾಡುವ ಕಾಲವಿದು, ದೀನರಾಗಿ ಇಲ್ಲಿ ಕೂಡಿ ಬೇಡಿಕೊಳ್ಳುವೆವು. ದೃಢವಾದ ಮನಸ್ಸು ಇರಲಾಗತ್ಯವು, ಪ್ರಾರ್ಥನಾ ಶಕ್ತಿಯಿಂದ ಮನಸ್ತೃಪ್ತಿಯಾಗುವುದು. ದೇವರ ಮುಂದೆ ಪ್ರಾರ್ಥನೆ ಮಾಡುವ ಕಾಲವಿದು, ಪ್ರಾಣ ಪ್ರಿಯ ರಕ್ಷಕ ಸಮೀಪಸ್ಥನು, ನಮ್ಮನ್ನೀಗ ಕೇಳುವನು, ಉತ್ತರ ಕೊಡುವನು. ಪ್ರಾರ್ಥನಾ ಶಕ್ತಿಯಿಂದ ಮನಃಶಾಂತಿಯಾಗುವುದು. ದೇವರ ಮುಂದೆ ಪ್ರಾರ್ಥನೆ ಮಾಡುವ ಕಾಲವಿದು, ಶೋಧ ಕಾಲ ಬಲವ ವ್ಯರ್ಥ ಮಾಡಲು ಇದು ತಕ್ಕ ಸಮಯ, ದಿವ್ಯ ಸಂದರ್ಭವು. ಪ್ರಾರ್ಥನಾ ಶಕ್ತಿಯಿಂದ ಮಹತ್ಕಾರ್ಯವಾಗುವುದು. ದೇವರ ಮುಂದೆ ಪ್ರಾರ್ಥನೆ ಮಾಡುವ ಕಾಲವಿದು, ನಾವು ಕೇಳುವ ಸಹಾಯ ಆತ ನೀವನು. ನಾವು ಧೈರ್ಯದಿಂದಲೂ ಬೇಡಿ ಬಾರುವೆವು,
ಪ್ರಾರ್ಥನಾ ಶಕ್ತಿಯಿಂದ ಎಲ್ಲ ಚಿಂತೆ ಹೋಗುವುದು. ಹಾಡಿನ ಸಂಖ್ಯೆ 50ನೇ ಹಾಡನ್ನು ಹಾಡೋಣ. ದಿವ್ಯಾಶೀರ್ವಾದದ ಮಳೆ ಇಳಿಯ ಮಾಡುವೆನು ಎಂಬ ವಿಶೇಷದ ವಾರ್ತೆ ಮನನ ಮಾಡಿಪೆನು. ಆ ದಿವ್ಯ ಮಳೆ ಇಳಿಯ ಮಾಡಲಿಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನ ಧರಿಸಯ್ಯ. ಮಳೆಯ ದೊಡ್ಡ ಸುಶಬ್ದ ಅಲ್ಲಲ್ಲಿ ಕೇಳಿಸುತ್ತೆ, ನಮಗೆ ಹಾನಿಯು ಮಾತ್ರ ಮೆಲ್ಲಗೆ ಬೀಳುತ್ತದೆ. ಆ ದಿವ್ಯ ಮಳೆ ಇಳಿಯ ಮಾಡಲಿಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನ ಧರಿಸಯ್ಯ. ದಿವ್ಯ ವಾಗ್ದಾನಗಳನ್ನು ಕೃಪೆಯಿಂಪಾಲಿಸಿದಿ, ಪ್ರಾರ್ಥನೆ ಕೇಳುವೆನೆಂದು ಧೈರ್ಯವ ಹುಟ್ಟಿಸಿದ್ದಿ. ಆ ದಿವ್ಯ ಮಳೆ ಇಳಿಯ ಮಾಡಲಿಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನ ಧರಿಸಯ್ಯ. ನನ್ನಿಂದ ಮಳೆಯ ಕೇಳು, ಮಳೆಯ ಕೊಡುವೆನು ಎಂಬ ಸುವಾಗ್ದಾನವನ್ನು ತಂದೆಯೇ ನಂಬುವೆನು. ಆ ದಿವ್ಯ ಮಳೆ ಇಳಿಯ ಮಾಡಲಿಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನ ಧರಿಸಯ್ಯ. ನಿನ್ನ ಸುಕರುಣೆಯಿಂದ ಅಲ್ಪನ ಪ್ರಾರ್ಥನೆಯ ಲಾಲಿಸಿ ಉತ್ತರವನ್ನು ಪಾಲಿಸಿ ನಡೆಸಯ್ಯ. ಆ ದಿವ್ಯ ಮಳೆ ಇಳಿಯ ಮಾಡಲಿಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನ ಧರಿಸಯ್ಯ. ಭಯವೇನಿಲ್ಲ, ಸಂತೋಷವೇ, ಯೇಸು ನನ್ನಾತ್ಮ ಗೆಳೆಯನೇ. ಸ್ವರ್ಗದ ಭಾಗ್ಯ ಬಾಧ್ಯತೆ ನನಗೆ ಉಂಟು ಅಭಯವೇ. ಇದು ಎಂದ್ರಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು. ಹಲ್ಲೆಲೂಯಾ. ಯೇಸು ಎನ್ನಾತ್ಮ ಉದ್ಧಾರಕ, ಸ್ವಾಮಿಗೆ ಸ್ತೋತ್ರ ನಿತ್ಯ ಘನ. ಪರಿಶುದ್ಧಾತ್ಮ ನನ್ನಲ್ಲಿಯೇ ಪವಿತ್ರ ಶಾಂತಿ ದಾಯಕನೇ. ಯೇಸು ಭುವಂಗ ಸತ್ಯವನ್ನೇ ತೋರಿಸಿಕೊಡ್ವಾನೆ
ಇದು ಎನ್ರಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು ಹಲ್ಲೆಲೂಯಾ. ಯೇಸು ಎನ್ನಾತ್ಮ ಉದ್ಧಾರಕ, ಸ್ವಾಮಿಗೆ ಸ್ತೋತ್ರ ನಿತ್ಯ ಘನ. ಆನಂದವೆಷ್ಟು ನಿರೀಕ್ಷೆಯು ನನ್ನಲ್ಲಿ ತುಂಬಿರುವುದು. ಯೇಸುವು ಬರುವ ಕಾಲವನ್ನು ಎದುರು ನೋಡಿ ಕಾಯುವೆನು. ಇದು ಎನ್ರಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು ಹಲ್ಲೆಲೂಯಾ. ಯೇಸು ಎನ್ನಾತ್ಮ ಉದ್ಧಾರಕ, ಸ್ವಾಮಿಗೆ ಸ್ತೋತ್ರ ನಿತ್ಯ ಘನ. ಎನ್ನಾತ್ಮದಾತ ಬರುವನು, ಆತನ ಕೂಡ ಹೋಗುವೆನು. ಆತನು ನಾನು ಸ್ವರ್ಗದಲ್ಲೂ ವೈಭವದಲ್ಲಿ ಇರುವೆವು. ಇದು ಎನ್ರಾಗ ನಿತ್ಯ ಭಾಗ್ಯ ನನ್ನಲ್ಲಿ ಉಂಟು ಹಲ್ಲೆಲೂಯಾ. ಯೇಸು ಎನ್ನಾತ್ಮ ಉದ್ಧಾರಕ, ಸ್ವಾಮಿಗೆ ಸ್ತೋತ್ರ ನಿತ್ಯ ಘನ. ದೇವರ ಪರಿಶುದ್ಧವಾದ ಘನವುಳ್ಳ ಶ್ರೇಷ್ಠವಾದ ನಾಮಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಲಿಕ್ಕಾಗುವ ಹಾಗೆ ಸತ್ಯದೇವರು ಆತ್ಮಸ್ವರೂಪನೂ ಆಗಿರುವಂತಹ ಪರಮ ತಂದೆಯನ್ನು, ಆತನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂಥ ಯೇಸು ಕ್ರಿಸ್ತನ ಮೂಲಕ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲಿಕ್ಕಾಗುವಂತಹ ಅವಕಾಶವನ್ನು, ಆಯುಷ್ಕಾಲವನ್ನು, ಜೀವಿತಕ್ಕೆ ಭದ್ರತೆಯನ್ನು ಅನುಗ್ರಹಿಸಿ ನಮ್ಮನ್ನು ಪ್ರೀತಿಸಿ ತನ್ನ ಮಹಿಮೆಗೋಸ್ಕರ, ಘನತೆಗೋಸ್ಕರ, ನಿತ್ಯತ್ವವನ್ನು ನಮಗೆ ದಯಪಾಲಿಸಿಕೊಡುವುದಕ್ಕೋಸ್ಕರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ನಡೆಸುತ್ತಿರುವಂಥ ಪರಮ ತಂದೆಗೆ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಆರಾಧನೆಯ ಕಾರ್ಯಕ್ರಮದ ಈ ಭಾಗದಲ್ಲಿ ದೈವಿಕ ಸಂದೇಶವನ್ನು ಆಲಿಸಿ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸುತ್ತಾ ಕ್ರಿಸ್ತೇಸುವಿನಲ್ಲಿ ಪರಮ ತಂದೆ ನಮಗೆ ಅನುಗ್ರಹಿಸಿಕೊಟ್ಟಂಥ ಈ ಶ್ರೇಷ್ಠವಾದಂಥ ಪರಿಶುದ್ಧ ಜೀವಿತವನ್ನು ಭಯಭಕ್ತಿಯಿಂದ ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವ ಹಾಗೆ ಕೀರ್ತನೆಗಳ ಗ್ರಂಥ 121ನೇ ಕೀರ್ತನೆಯಲ್ಲಿರುವಂತಹ ವಚನ ಭಾಗವನ್ನು ಆಧಾರ ಮಾಡಿಕೊಂಡು ನಮ್ಮ ಆತ್ಮೀಯ ಮತ್ತು ಭೌತಿಕ ಬದುಕುಗಳಲ್ಲಿ ಎದುರಾಗ್ತಕ್ಕಂತಹ ಕ್ರಿಸ್ತ ನಂಬಿಕೆಯಿಂದ ಬೀಳಿಸುವುದಕ್ಕೆ ಉಂಟಾಗುತ್ತಿರುವಂತಹ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಇಂತಹ ಶೋಧನೆಗಳಿಂದ ಪಾರಾಗುವುದಕ್ಕೋಸ್ಕರ ಉಂಟಾಗ್ತಕ್ಕಂತಹ ಕ್ರಿಸ್ತಿಯ ಜೀವಿತಕ್ಕೆ ಪ್ರತಿಕೂಲವಾದಂತಹ ಪರಿಸ್ಥಿತಿಗಳನ್ನು ದೇವರ ಮೇಲೆ ಆತುಕೊಂಡು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ಭಕ್ತನು ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ
ಭಕ್ತನು ತನ್ನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಆ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ದೇವರು ಮಾತ್ರವೇ ಶಕ್ತನು ಎಂಬುದಾಗಿ ನಿರ್ಧರಿಸಿ ತನ್ನ ಸಮಸ್ಯೆಯನ್ನ ಪರಿಪೂರ್ಣವಾಗಿ ಪರಿಹರಿಸುವುದಕ್ಕೆ ದೇವರಿಂದ ಮಾತ್ರವೇ ಸಾಧ್ಯ ಎಂಬುದಾಗಿ ಆ ಪರಿಹಾರ ಅನ್ನುವಂಥದ್ದು ಆತನಿಂದ ನಾನು ಖಂಡಿತವಾಗಿ ಹೊಂದಿಕೊಳ್ಳುತ್ತೀನಿ ಅನ್ನುವಂಥ ಭರವಸೆಯೊಂದಿಗೆ ತಾನು ಮಾತ್ರ ಈ ಒಂದು ಪರಿಪೂರ್ಣವಾದ ಪ್ರತಿಕೂಲ ಪರಿಸ್ಥಿತಿಗಳಿಂದ ಪಾರಾಗಿ ಶಾಂತಿ ಸಮಾಧಾನ ಸಂತೋಷದಿಂದ ಕೂಡಿದ ಜೀವಿತವನ್ನು ಅನುಭವಿಸುವುದು ಮಾತ್ರವಲ್ಲದೆ ದೇವರ ಮೇಲೆ ಆತುಕೊಂಡಂತಹ ದೇವರ ಮೇಲೆ ಭರವಸೆ ಇಟ್ಟಂತಹ ಪ್ರತಿಯೊಬ್ಬರೂ ಕೂಡ ತಾನು ಹೇಗೆ ಸಮಸ್ಯೆಗಳ ಪರಿಹಾರವನ್ನ ದೇವರ ಮೇಲೆ ಆತುಕೊಂಡು ಪರಿಹರಿಸಿಕೊಂಡು ಸಂತೋಷ ಸಮಾಧಾನದಿಂದ ಕೂಡಿದ ಜೀವಿತವನ್ನ ಜೀವಿಸ್ತಾ ಇದ್ದನೋ ಅದೇ ರೀತಿಯಾಗಿ ದೇವರನ್ನು ಆಶ್ರಯಿಸಿಕೊಳ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ತನಗೆ ಲಭ್ಯವಾದಂತಹ ಜೀವಿತವನ್ನೇ ಅನುಭವಿಸಲಿ ಎಂಬುದಾಗಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಈ ಒಂದು ವಾಕ್ಯಗಳ ಮೂಲಕ ಇವತ್ತು ನಮ್ಮ ಮುಂದೆ ಭಕ್ತನು ಮಾತಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಮನುಷ್ಯನ ಮೇಲೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಧಾರಗೊಳ್ಳದೆ, ಪ್ರಭುಗಳಲ್ಲಿ ಭರವಸೆವಿಡದೆ, ಮನುಷ್ಯರನ್ನ ನೆಚ್ಚಿಕೊಳ್ಳದೆ, ಸಕಲ ಯುಗಗಳ ಅರಸನಾಗಿರ್ತಕ್ಕಂಥ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳ ಸ್ಥಿತಿಗತಿಗಳನ್ನು ಬಲ್ಲಂತಹ, ಇಲ್ಲದವುಗಳನ್ನು ಇರುವವುಗಳನ್ನಾಗಿ ಕರೆಯುವಂತಹ, ಸತ್ರು ಕೂಡ ಅವುಗಳನ್ನು ಪುನಃ ಬದುಕಿಸುವುದಕ್ಕೆ ಸಾಮರ್ಥ್ಯ ಇರುವಂತಹ ಪರಮತಂದೆಯ ಮೇಲೆ ನಾವು ಆಧಾರಗೊಳ್ಳಬೇಕು ಎಂಬುದಾಗಿ ಕೀರ್ತನೆಗಳ ಗ್ರಂಥ 121ನೇ ಕೀರ್ತನೆಯಲ್ಲಿ ಭಕ್ತನು ಹೇಳುವಂತಹ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಮುಂದುವರೆದ ಭಾಗದಲ್ಲಿ 3ನೇ ವಚನದಲ್ಲಿ, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲ್ಯರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತೇಳಿ. ಹಾಗಾಗಿ ದೇವರು ಯಥಾರ್ಥವಂತರಾಗಿ ತನ್ನ ಸಹಾಯವನ್ನ ಕೋರುವಂತಹ ಪ್ರತಿಯೊಬ್ಬರೆಡೆಗೆ ಕೂಡ ತನ್ನ ಕೃಪಾಹಸ್ತವನ್ನ, ಬಾಹುಬಲವನ್ನ ಆತನು ಯಾವಾಗಲೂ ಚಾಚುವುದಕ್ಕೆ ಸಿದ್ಧನಾಗಿರ್ತಾನೆ ಅನ್ನುವಂಥ ವಿಷಯನ್ನ ನಾವುಗಳು ಅರಿತುಕೊಳ್ಳುವಂಥದ್ದು ಎಷ್ಟೋ ಅವಶ್ಯಕತೆ ಇದೆ ಪ್ರೇರೆ. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನದಲ್ಲಿ, 2 Chronicles ಚಾಪ್ಟರ್ 16 ವರ್ಸ್ 9 ಅಲ್ಲಿ ಯಹೂದ್ಯರ ಅರಸನಾಗಿರ್ತಕ್ಕಂತಹ ಆಸನ ಒಂದು ಜೀವಿತ ಚರಿತ್ರೆಯಲ್ಲಿ ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಅನ್ನುವಂತಹ ಮಾತನ್ನ ಆಸನ ಜೀವಿತ ಕಾಲದಲ್ಲಿ ದೇವರು ದಯಪಾಲಿಸಿಕೊಟ್ಟದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ದೇವರು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪಸರಿಸ್ತಾ ಇದ್ದಾನೆ. ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗೋಸ್ಕರ ತನ್ನ ಪ್ರತಾಪವನ್ನು ತೋರ್ಪಡಿಸುವುದಕ್ಕೆ ಆತನು ಯಾವಾಗಲೂ ಕೂಡ ಮುಂದಾಗಿರ್ತಾನೆ ಅನ್ನುವಂತಹ ಈ ಮಾತು ಎಂಥ ಪರಿಸ್ಥಿತಿಗಳಾದ್ರೂ ಬರಲಿ, ಎಂಥ ಪ್ರತಿಕೂಲ ಪರಿಸ್ಥಿತಿಗಳೇ ನಿರ್ಮಾಣ ಆಗಲಿ, ದೇವರ ಭಕ್ತನಿಗೆ ಒಂದು ಆಶ್ರಯ, ಒಂದು ಭರವಸೆ ದೇವರ ಈ ಮಾತು. ಹಾಗಾಗಿ ನಮ್ಮ ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ ಬದುಕುಗಳಲ್ಲಿ ಈ ಪರಿಶುದ್ಧವಾದಂತಹ ಒಂದು ಪ್ರತ್ಯೇಕವಾದಂತಹ ಭೂಸಂಬಂಧವಲ್ಲದಂತಹ ಪರಲೋಕ ಸಂಬಂಧವಾದಂತಹ ಜೀವಿತಕ್ಕೆ ಎದುರಾಗ್ತಕ್ಕಂತಹ ಎಲ್ಲಾ ವಿಧವಾದಂತಹ ಶೋಧನೆಗಳನ್ನ, ಅಡೆತಡೆಗಳನ್ನ, ಇಕ್ಕಟ್ಟುಗಳನ್ನ ಪರಿಹರಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಕೂಡ
ದೇವರ ಮೇಲೇನೆ ಆಧಾರವಾಗಿರಬೇಕು ಅನ್ನುವಂಥದ್ದನ್ನ ಗ್ರಂಥ ನಮಗೆ ಯಾವಾಗಲೂ ಕೂಡ ಸ್ಪಷ್ಟಪಡಿಸ್ತದೆ, ಎಚ್ಚರಿಸ್ತಾ ಇದೆ. ಹಾಗಾಗಿ ಕೀರ್ತನೆಗಳ ಗ್ರಂಥ 121ನೇ ಕೀರ್ತನೆಯಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನಗೆ ಸಹಾಯ ಎಲ್ಲಿಂದ ಬರ್ತದೆ ಅಂತಂದ್ರೆ ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಂತಹ ದೇವರಿಂದಲೇ ಬರ್ತದೆ ಹೊರತಾಗಿ ಕೇವಲ ನರಮನುಷ್ಯನಿಂದಾಗ್ಲಿ, ತಾತ್ಕಾಲಿಕವಾದಂತಹ ಆಯುಷ್ಕಾಲವನ್ನು ಹೊಂದಿರತಕ್ಕಂತಹ ಮನುಷ್ಯನಿಂದಾಗ್ಲಿ ಶಾಶ್ವತವಾದಂತಹ ಆ ಒಂದು ಸಮಸ್ಯೆಯ ಪರಿಹಾರವನ್ನ ಪಡ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ನಾವಿವತ್ತು ಗ್ರಂಥದ ಮೂಲಕ ಕಲಿತಾ ಇದ್ದೀವಿ. ಹಾಗಾಗಿ ದೇವರ ಮೇಲೆ ಆತುಕೊಳ್ತಕ್ಕಂತಹ ವ್ಯಕ್ತಿಯ ಜೀವಿತ ಹೇಗಿರಬೇಕು, ಯಾವ ರೀತಿಯಾದಂತಹ ವಿಶ್ವಾಸದಿಂದ ಕೂಡಿರಬೇಕು ಅನ್ನುವಂಥದ್ದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಸ್ಥಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನ ಪಡೆದುಕೊಂಡ ಮೇಲೆ ಪರಲೋಕ ರಾಜ್ಯದ ಸುವಾರ್ತೆಯನ್ನ ಊರುಗಳಿಗೂ, ಹಳ್ಳಿಗಳಿಗೂ, ಪಟ್ಟಣಗಳಿಗೂ ಆತನು ಸಾರಿ ಹೇಳುವಂತಹ ಒಂದು ಕಾರ್ಯಕ್ರಮದಲ್ಲಿ ಆತನು ತೊಡಗಿರುವಾಗ ಒಂದು ವಿಶೇಷವಾದಂಥ ಒಂದು ಘಟನೆ ಮಾರ್ಕನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಮ್ಮ ಕಣ್ಣಿಗೆ ಬೀಳ್ತದೆ. ಆ ಒಂದು ಘಟನೆಯನ್ನ ಓದಕ್ಕಿಂತ ಮುಂಚೆ ಮಾರ್ಕನ ಬರೆಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದಲ್ಲಿ, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ಅಂತ ಹೇಳ್ತಾರೆ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಯಾವ ಉದ್ದೇಶವನ್ನ, ಯಾವ ಕೆಲಸವನ್ನ ಪಡೆದುಕೊಂಡು ಈ ಭೂಮಿಗೆ ಬಂದಿದ್ನೋ ಆ ಕೆಲಸವನ್ನ ಪ್ರಾರಂಭಿಸಿದ್ದಂತನ್ನ ಈ ಒಂದು ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಈ ರೀತಿಯಾಗಿ ಪರಮ ತಂದೆಯ ಸಂದೇಶವನ್ನ, ದೇವರ ರಾಜ್ಯದ ಸ್ಥಿತಿಗತಿಗಳನ್ನ, ದೇವರ ರಾಜ್ಯದಲ್ಲಿ ದೇವರ ರಾಜ್ಯದ ಪ್ರಜೆ ಯಾವ ರೀತಿ ಜೀವನವನ್ನ ಜೀವಿಸ್ಬೇಕನ್ನುವಂತಹ ಸಂದೇಶವನ್ನ ಸಾರ್ತಾ ಆತನು ಈ ಭೂಮಿ ಮೇಲೆ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಸುವಾರ್ತೆಯನ್ನ ಸಾರುತ್ತಾ ಆತನು ಹೋಗುವಂತ ಸಂದರ್ಭದಲ್ಲಿ ಮಾರ್ಕನ ಬರೆಸುವಾರ್ತೆ 5ನೇ ಅಧ್ಯಾಯ 25ನೇ ವಚನದಲ್ಲಿ, ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗದಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ ಅಂತೇಳಿ. ಹಾಗಾಗಿ ಈಕೆ ಒಂದು ಜೀವಿತವನ್ನ ನಾವು ಗಮನಿಸಿದ್ರೆ ದೈಹಿಕವಾದಂತ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾಳೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆಯಿಂದ ಆಕೆ ಬಹಳಷ್ಟು ನೋವನ್ನ, ಸಂಕಟವನ್ನ, ಆರ್ಥಿಕ ನಷ್ಟವನ್ನು ಕೂಡ ಆಕೆ ಹೊಂದುತ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ನಾನು ಬದುಕಬೇಕು, ಹೇಗಾದ್ರೂ ಮಾಡಿ ಈ ದೇಹನ್ನ ನಾನು ಈ ಭೂಮಿ ಮೇಲೆ ಇನ್ನಷ್ಟು ಕಾಲ ಬದುಕಿಸ್ಬೇಕು ಅನ್ನುವಂತಹ ಆಸೆಯಿಂದಾಗಿ ಆಕೆ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡ್ರೂ ಕೂಡ ಅಂದ್ರೆ ಅನೇಕ ವೈದ್ಯರನ್ನು ಸಂಪರ್ಕಿಸ್ತಾ ಇದ್ದಾಳೆ. ಅನೇಕ ವೈದ್ಯರನ್ನ, ಯಾರ್ಯಾರು ಯಾವ್ಯಾವ ವೈದ್ಯರನ್ನು ಶಿಫಾರಸು ಮಾಡ್ತಾರೋ ಆ ವೈದ್ಯರೆಲ್ಲರ ಬಳಿಗೆ ಹೋಗ್ತಾ ಇದ್ದಾಳೆ. ಆ ವೈದ್ಯರು ಕೊಡುವಂತಹ ಸಲಹೆಯನ್ನ, ಚಿಕಿತ್ಸೆಯನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಆಕೆ ಏನ್ ಮಾಡ್ತಾ ಇದ್ದಾಳೆ, ಸ್ವೀಕಾರ ಮಾಡಿಕೊಂಡು ಹೇಗಾದ್ರೂ ಮಾಡಿ ನಾನು ಬದುಕಬೇಕು, ಹೇಗಾದ್ರೂ ಮಾಡಿ ಈ ಭೂಮಿ ಮೇಲೆ ದೇವರು ಕೊಟ್ಟಂತ ಆಯುಷ್ಕಾಲವನ್ನ ನಾನು ಪರಿಪೂರ್ಣಗೊಳಿಸ್ಬೇಕನ್ನುವಂತ ಒಂದು ಒಳ್ಳೆ ಒಂದು ಆಲೋಚನೆಯಿಂದ ಈಕೆ ಬದುಕನ್ನ ಬದುಕಿಸುವಂಥದ್ದು ಇವತ್ತು ಪ್ರತಿಯೊಬ್ಬರೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನನಗೆ ಜೀವನನೇ ಸಾಕಾಗೋಯ್ತು, ನನಗೆ ಜೀವನನೇ ಬೇಸರ ಆಗೋಯ್ತು, ಕ್ಷುಲ್ಲಕ ಕಾರಣಗಳಿಗೋಸ್ಕರ ಮೊಬೈಲ್ ಕೊಡ್ಲಿಲ್ಲ ಅಂತೇಳಿನೋ, ಅಥವಾ ಟಿವಿ ನೋಡೋಕೆ ಬಿಡ್ಲಿಲ್ಲ ಅಂತೇಳಿನೋ, ಟಿವಿ ರಿಮೋಟ್ ಕೊಡೋಕೆ ಬಿಡ್ಲಿಲ್ಲ ಅಂತೇಳಿನೋ, ಅಥವಾ ಯಾರೋ ತಂದೆ ತಾಯಿಗಳು ಏನೋ ಅಂದ್ರಂತೇಳಿನೋ, ಅಥವಾ ನೆರೆಹೊರೆಯವರು ಏನೋ ಒಂದು ಮಾತು ಅಂದ್ರಂತನೋ, ಚಿಕ್ಕ ಚಿಕ್ಕ ವಿಷಯಗಳಿಗೆ ತಮ್ಮ ಪ್ರಾಣಗಳನ್ನೇ ಕಳೆದುಕೊಳ್ತಕ್ಕಂಥವರ ಅನೇಕ ಒಂದು ಘಟನೆಗಳನ್ನ ಇವತ್ತು ವಾರ್ತಾ ಪತ್ರಿಕೆಗಳಲ್ಲಿ,
ಮತ್ತು ಟಿವಿಗಳಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ. ಅಂಥವರಿಗೆ ಈ ಸ್ತ್ರೀ ಒಂದು ಸ್ಫೂರ್ತಿಯಾಗಿ ನಿಲ್ತಾಳೆ. ಬದುಕಿನ ಒಂದು ಬೆಲೆ ಎಷ್ಟಿದೆ, ಜೀವಿತದ ಒಂದು ಮೌಲ್ಯ ಎಷ್ಟಿದೆ ಅನ್ನುವಂಥದ್ದನ್ನ ಈಕೆ ತೋರಿಸ್ತಾ ಇದ್ದಾಳೆ. ಒಂದಲ್ಲ ಎರಡಲ್ಲ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಳಲ್ತಾ ಇದ್ದಾಳೆ. ಆಕೆ ದೇಹದಿಂದ ಬ್ಲೀಡಿಂಗ್ ಆಗ್ತಾನೇ ಇದೆ. ಒಂದಲ್ಲ ಎರಡಲ್ಲ 12 ವರ್ಷದಿಂದ ಆಕೆ ಎಷ್ಟು ಕಷ್ಟಪಟ್ಟಿರಬಹುದು. ಆ ರೋಗದಿಂದ ಆಕೆ ಎಷ್ಟೊಂದು ಕ್ಷೀಣಿಸಿರಬಹುದು. ಆ ರೋಗದ ಪರಿಹಾರಕ್ಕೋಸ್ಕರ ಎಷ್ಟೋ ವೈದ್ಯರ ಬಳಿಗೆ ಹೋಗಿ ತನ್ನ ಕಷ್ಟಾರ್ಜಿತವನ್ನ, ತನ್ನ ಒಂದು ಆದಾಯದ ಸಂಪನ್ಮೂಲವನ್ನೆಲ್ಲವನ್ನು ಕೂಡ ಕಳ್ಕೊಳ್ತಾ ಇದ್ದಾಳೆ. ಆದರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಹಾಗಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಆಕೆ ದಿನಗಳನ್ನ ಕಳೆಯುವಂತ ಸಂದರ್ಭದಲ್ಲಿ 27-28 ವಚನದಲ್ಲಿ, ಆಗ ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ಅಂತ ಹೇಳ್ತಾರೆ. ಯೇಸುವಿನ ಸಮಾಚಾರ ಬಂದು ಆಕೆ ಕಿವಿಗೆ ಬೀಳ್ತಾ ಇದೆ. ಏನಂತ ಬಿದ್ದಿರ್ಬೋದು ಸಮಾಚಾರ? ಯೇಸು ಕ್ರಿಸ್ತನು ಆತನು ಮಾಡಿದಂತ ಉಪದೇಶ, ಆತನು 5,000 ಜನರಿಗೆ ಕೊಟ್ಟಂತಹ ಒಂದು ಊಟ, ಕುಂಟರಿಗೆ ಕಾಲು ಕೊಟ್ಟಂತಹ ಒಂದು ಸಮಾಚಾರ, ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟಂತಹ ಸಮಾಚಾರ, ಸತ್ತವರನ್ನ ಎಬ್ಬಿಸಿದಂತಹ ಸಮಾಚಾರ, ಸಮುದ್ರವನ್ನ ಅದರ ಒಂದು ಕಲ್ಲೋಲವನ್ನ ಬರೀ ತನ್ನ ಬಾಯಿ ಮಾತಿನಿಂದ ಸಮಾಧಾನಗೊಳಿಸಿದಂತಹ ಒಂದು ಸಮಾಚಾರವನ್ನ, ನೀರಿನ ಮೇಲೆ ಆತನು ನಡೆದುಕೊಂಡು ಹೋದಂತಹ ಸಮಾಚಾರವನ್ನ, ಇಂಥ 10 ಹಲವಾರು ಸಮಾಚಾರಗಳನ್ನ ಆಕೆ ಕೇಳಿ ಆಕೆ ತನ್ನಲ್ಲಿ ಒಂದು ವಿಶ್ವಾಸದ ಒಂದು ಚಿಗುರು ಇನ್ನಷ್ಟು ಬಲವಾಗಿ ಚಿಗುರು ಹೊಡೆಯುವುದಕ್ಕೆ ಪ್ರಾರಂಭ ಆಗಿದ್ದನ್ನ ಆಕೆ ಒಂದು ಬದುಕಿನಲ್ಲಿ ನಾವು ಕಾಣ್ತೀವಿ. ಇಷ್ಟೆಲ್ಲ ನಾನು ತಿರುಗಾಡಿ ಬಂದರೂ ಕೂಡ, ಇಷ್ಟೆಲ್ಲ ವೈದ್ಯರನ್ನು ನಾನು ಸಂಪರ್ಕಿಸಿದ್ರು ಕೂಡ, ಇಷ್ಟೆಲ್ಲ ನನ್ನ ದುಡ್ಡನ್ನ ಕಳೆದುಕೊಂಡ್ರೂ ಕೂಡ ಪರಿಹಾರ ಆಗದೇ ಇರತಕ್ಕಂತಹ ಈ ರೋಗದಿಂದ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೂ ಸ್ವಸ್ಥತೆಯನ್ನು ಹೊಂದುವುದಕ್ಕೂ ಈತನೇ ನನಗೆ ಸರಿ, ಈತನಿಂದ ಖಂಡಿತವಾಗಿ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಆಕೆಯಲ್ಲಿ ಮೂಡುವುದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಸಮಾಚಾರವನ್ನ ಕೇಳಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಕುಟುಂಬದಲ್ಲಿ, ಸಮಾಜದಲ್ಲಿ, ವೈಯಕ್ತಿಕ ಬದುಕಿನಲ್ಲಿ ದೇವರ ಕುರಿತಾದಂತಹ ಸಮಾಚಾರಗಳನ್ನ ನಾವು ಕೇಳ್ತಾ ಇರಬೇಕಾದಂತಹ ಅವಶ್ಯಕತೆ ಇದೆ. ಕೇಳಿದ್ರೆ ಏನಾಗುತ್ತೆ ಅಂತಂದ್ರೆ, ದೇವರ ಮೇಲಿನ ಭಯಭಕ್ತಿ ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ಕಷ್ಟ ನಷ್ಟ ಇಕ್ಕಟ್ಟುಗಳಲ್ಲಿ ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನ ನಡೆಸ್ತಾನೆ ಅನ್ನುವಂಥ ಭರವಸೆ ನಮ್ಮಲ್ಲಿ ಮೂಡುತ್ತದೆ. ಇಹಲೋಕದಲ್ಲಿರ್ತಕ್ಕಂತಹ ಮೋಸ, ಕೆಟ್ಟತನ, ಹಗೆತನ ಇವೆಲ್ಲವುಗಳಿಂದ ನಾವು ಪಾರಾಗಿ ಒಂದು ಸುಸಂಸ್ಕೃತವಾದಂತಹ, ಒಂದು ಉತ್ತಮವಾದಂತಹ, ಶಾಂತಿ ಸಮಾಧಾನದಿಂದ ಕೂಡಿದಂತಹ, ಅನೇಕರಿಗೆ ಆದರ್ಶವಾದಂತಹ, ಅನೇಕರಿಗೆ ಮಾದರಿಯಾದಂತಹ ಜೀವಿತವನ್ನ ಜೀವಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಈ ಆಲೋಚನೆ ನಮಗೆ ಕೇವಲ ದೇವರ ಕುರಿತಾದಂತಹ ವಿಚಾರಗಳನ್ನು ಕೇಳುವುದರಿಂದ ಮಾತ್ರವೇ ಉಂಟಾಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ನಮ್ಮ ಕುಟುಂಬದಲ್ಲಿ ನಾವು ಮಾತಾಡಬೇಕು. ಯಾವ ವಿಷಯವಾಗಿ? ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ, ಆತನ ಜೀವಿತ ವಿಧಾನವನ್ನು ಕುರಿತಾದಂತಹ ವಿಚಾರವಾಗಿ, ದೇವರ ಸಂಕಲ್ಪವನ್ನು ನೆರವೇರಿಸುವುದರಲ್ಲಿ ದೇವರು ತನಗೆ ದಯಪಾಲಿಸಿಕೊಟ್ಟಂತಹ ಕೆಲಸವನ್ನ ಪರಿಪೂರ್ಣವಾಗಿ ನೆರವೇರಿಸುವುದರಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ನಡೆದುಕೊಂಡಂತಹ ರೀತಿಯನ್ನ, ಆತನು ಪರಿಶುದ್ಧತೆಯನ್ನ ಕಾಪಾಡಿಕೊಂಡಂತಹ ವಿಧಾನವನ್ನ, ಶತ್ರುಗಳು ಆತನನ್ನು ಹಿಂಸೆ ಪಡಿಸುವಂತ ಸಂದರ್ಭದಲ್ಲಿ, ಅನ್ಯಾಯವಾಗಿ ಆತನು ಪೆಟ್ಟನ್ನು ತಿನ್ನುವಂತ ಸಂದರ್ಭದಲ್ಲಿ, ಬೈಯುವವರಿಗೆ ಆತನು ಪ್ರತಿಯಾಗಿ ಬೈಯದೆ ಎಲ್ಲವನ್ನೂ ಕೂಡ ನ್ಯಾಯವಾಗಿ ನ್ಯಾಯ ತೀರಿಸುವಂತಹ ಪರಮ ತಂದೆಗೆ ಅವೆಲ್ಲವನ್ನೂ ಕೂಡ ವಹಿಸಿಕೊಟ್ಟು ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬೇಕು ನಿತ್ಯತ್ವಕ್ಕೋಸ್ಕರ ಅನ್ನುವಂಥ ಒಂದು ಮಾರ್ಗವನ್ನು ಏರ್ಪಡಿಸಿದಂತಹ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದಂತಹ ಸಮಾಚಾರವನ್ನ ಪ್ರತಿ ಕುಟುಂಬದಲ್ಲಿಯೂ ಕೂಡ, ಪ್ರತಿ ಗಳಿಗೆಯಲ್ಲಿ ಕೂಡ ಮಾತಾಡಬೇಕಾದಂತಹ ಅವಶ್ಯಕತೆ, ಅನಿವಾರ್ಯತೆ ಇದೆ. ಇದಿವತ್ತು ಕಡಿಮೆ ಆಗಿರೋದ್ರಿಂದನೇ
ಏನಾಗಿದೆ ಪರಿಸ್ಥಿತಿಗಳಂತಂದ್ರೆ ಕೇವಲ ಕಾಟಾಚಾರಕ್ಕೋಸ್ಕರ, ಕೇವಲ ಏನೋ ನಮ್ಮ ತಾತ ಮುತ್ತಾತವರು ಈ ರೀತಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಒಂದು ಸಂಪ್ರದಾಯವಾಗಿ ಆ ಕಾರ್ಯಕ್ರಮಗಳು ಹೋಗ್ತಾ ಇದ್ದೇವೆ ವಿನಃ ನಿಜವಾದಂತಹ ದೈವ ಭಕ್ತಿ ಆಗಲಿ, ನಿಜವಾದಂತಹ ದೈವಿಕ ವಿಶ್ವಾಸ ಆಗಲಿ, ದೇವರು ಕೋರಿಕೊಂಡಂತಹ ಪರಿಶುದ್ಧ ಜೀವಿತ ವಿಧಾನವನ್ನಾಗಲಿ, ಜೀವನ ಶೈಲಿ ಆಗಲಿ ಇವತ್ತು ಜನರಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನ್ನೋದಕ್ಕೆ ಕಾರಣ ಏನಂತಂದ್ರೆ ದೇವರ ವಿಷಯವಾದಂಥ ಸಮಾಚಾರವು ಇವತ್ತು ಕಿವಿಗಳಿಗೆ ಜಾಸ್ತಿ ಮುಟ್ತಾ ಇಲ್ಲ. ಸೊ ಹಾಗಾಗಿ ಈಕೆಗೆ ಸಮಾಚಾರ ಮುಟ್ಟಿದೆ. ಸಮಾಚಾರ ಮುಟ್ಟಿದಾಗ ಆಕೆ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರೆ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೇನು ಎಂದು ಆಲೋಚಿಸಿ ಅಂತ ಹೇಳ್ತಾರೆ. ಆಗ್ಲೇ ಡಿಸೈಡ್ ಮಾಡ್ಬಿಟ್ಲಕ್ಕಿ. ಏನಂತ ಡಿಸೈಡ್ ಮಾಡ್ಲು? ನಾನು ಆತನ ಉಡುಪನ್ನ ಮುಟ್ಟಿದ್ರೆ ಸಾಕು, ಖಂಡಿತ ನನಗೆ 12 ವರ್ಷಗಳಿಂದ ಏನು ಬಾಧೆ ಪಡ್ತಾ ಇದ್ದೀನೋ ಈ ರೋಗದ ವಿಷಯದಲ್ಲಿ, ಖಂಡಿತ ಇದರಿಂದ ಶಾಶ್ವತವಾದಂಥ ಪರಿಹಾರವನ್ನು ಹೊಂದುವುದಕ್ಕೆ ನನಗೆ ಸಾಧ್ಯ ಇದೆ ಎಂಬುದಾಗಿ ಆಕೆ ಆಲೋಚನೆ ಮಾಡಿ ನಂಬಿ ಅಲ್ಲೇ ಆಕೆ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆದ್ರೆ ಏನ್ ಮಾಡಿದ್ಲು ಅಂತಂದ್ರೆ, ಆಕೆ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದನೋ ಅಲ್ಲಿಗೆ ಆಕೆ ತನ್ನ ಒಂದು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾಳೆ. ಗುಂಪಿನಲ್ಲಿ 29ನೇ ವಚನ, ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ಅಂತ ಹೇಳಿ. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಆತನು ಎಲ್ಲೋದ್ರೂ ಕೂಡ ಜನ ಗುಂಪಾಗಿ ಬರ್ತಾ ಇದ್ರು. ಜನ ಕಿಕ್ಕಿರಿದು ತುಂಬ್ತಾ ಇದ್ರು. ಅದಕ್ಕೋಸ್ಕರನೇ ಸುಂಕದವನಾದಂಥ ಜಕ್ಕಾಯ ತಾನು ಕುಳ್ಳನಾಗಿರೋದ್ರಿಂದ ಆ ಗುಂಪಿನ ಮಧ್ಯದಲ್ಲಿ ಕರ್ತನಾದ ಯೇಸುವನ್ನ ಸಂಧಿಸುವುದಕ್ಕೆ ಆತನಿಗೆ ಅಸಾಧ್ಯವಾಗಿರೋದ್ರಿಂದ ಆತನ ಮರವನ್ನ ಏರಿ ಕರ್ತನಾದ ಯೇಸು ಕ್ರಿಸ್ತನನ್ನ ನೋಡುವಂತ ಒಂದು ಸಂದರ್ಭ ನಮಗೆ ಗೊತ್ತಾಗುತ್ತೆ. ಅದು ನಮಗೆ ಏನು ಸೂಚಿಸ್ತದೆ ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಹೊರಟ ಅಂತಂದ್ರೆ ಜನ ಗುಂಪಾಗಿ ಹೋಗ್ತಾ ಇರ್ತಾರೆ. ಕ್ರೌಡ್. ಸೊ ಹಾಗಾಗಿ ಅಂತ ಒಂದು ಕ್ರೌಡ್ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮುಟ್ಟಬೇಕಂತಂದ್ರೆ ಅಷ್ಟು ಸಾಮಾನ್ಯ ಅಲ್ಲ, ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈಕೆ ತನ್ನ ಒಂದು ಸಮಸ್ಯೆಯನ್ನ, ತನ್ನ ಒಂದು ಅಸ್ವಸ್ಥತೆಯನ್ನ ಆತನ ಉಡುಪನ್ನು ಮುಟ್ಟಿದ್ರೆ ಸಾಕು ನನಗೆ ಪರಿಹಾರ ಆಗುತ್ತೆ ಅನ್ನುವಂಥ ದೃಢ ವಿಶ್ವಾಸವನ್ನ ಆಕೆ ಕಾರ್ಯರೂಪದಲ್ಲಿ ತಂದು ಗುಂಪಿನ ಹಿಂದಿನಿಂದ ಹೋಗಿ ಆ ಗುಂಪನ್ನ ಭೇದಿಸಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಉಡುಪನ್ನ ಮುಟ್ಟುತ್ತಾಳೆ. ಮುಟ್ಟಿದ ತಕ್ಷಣ ಏನಾಯ್ತು ಅಂತಂದ್ರೆ, ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು ಅಂತ ಹೇಳ್ತಾರೆ. ಮುಟ್ಟಿದ ತಕ್ಷಣ ರಕ್ತ ಹರಿಯುವುದು ನಿಂತೋದನ್ನ ಆಕೆ ಗಮನಿಸಿ, ನನ್ನನ್ನ ಇದುವರೆಗೂ ಕಾಡಿದಂತಹ ಈ ರೋಗ, 12 ವರ್ಷಗಳಿಂದ ಬಾಧಿಸಿದಂತ ಈ ರೋಗ ನನಗೆ ಶಾಶ್ವತವಾಗಿ ಪರಿಹಾರ ಆಯಿತು ಅಂತೇಳಿ ಆಕೆ ಭರವಸೆಯಿಂದ ತನ್ನೊಳಗೆ ಈ ಮಾತನ್ನ ಆಡಿಕೊಂಡಂತ ಒಂದು ಸಂದರ್ಭ ನಮ್ಮನ್ನ ಇನ್ನೂ ಎಷ್ಟೋ ಹೆಚ್ಚಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಬಲಪಡಿಸುವಂತ ಒಂದು ಘಟನೆಯಾಗಿ ಇವತ್ತು ನಮ್ಮ ಕಣ್ಮುಂದೆ ಇವತ್ತು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿ ಸಾಮರ್ಥ್ಯದ ಮೇಲೆ ನಾವು ಆಧಾರ ಆಗ್ಬೇಕಾಗ್ತದೆ. ಯಾಕೆಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ದೇವರಿಂದ ಸರ್ವಾಧಿಕಾರವನ್ನ ಪಡೆದುಕೊಂಡಂತಹ ಸರ್ವಾಧಿಕಾರಿಯಾದಂತಹ ದೇವರು ಆತನು. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18-19 ವಚನದಲ್ಲಿ, ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಏನ್ ಮಾಡ್ರಿ, ಸುವಾರ್ತೆನ ಸಾರ್ರಿ ಅಂತ ಹೇಳ್ತಾನೆ. ಯಾಕೆ ಸುವಾರ್ತೆ ಸಾರಬೇಕು ಅಂತಂದ್ರೆ, ಎಲ್ಲ ಅಧಿಕಾರವು ಇವತ್ತು ಯಾರಿಗೆ ಕೊಡಲ್ಪಟ್ಟಿದೆ? ನನಗೆ ಕೊಡಲ್ಪಟ್ಟಿದೆ. ಸೊ ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಸರ್ವಾಧಿಕಾರಿಯಾಗಿರ್ತಕ್ಕಂಥ ದೇವರಾಗಿರೋದ್ರಿಂದ ಆತನ ಶಕ್ತಿ ಸಾಮರ್ಥ್ಯಗಳ ಮೇಲೆ ಆತನ ಪ್ರಜೆಗಳಾದಂಥ ಪ್ರತಿಯೊಬ್ಬರು ಕೂಡ ಆಧಾರಗೊಂಡಿದ್ದು ಆತನ ಪರಿಪಾಲನೆಗೆ ವಿಧೇಯತೆಯನ್ನು ತೋರಿಸ್ತಾ ಆತನು ಸೂಚಿಸಿದಂತಹ ಮಾರ್ಗವನ್ನು ಅನುಸರಿಸುತ್ತಾ ಆತನ ಮೇಲೆ ಆಧಾರಗೊಂಡು ಬದುಕಬೇಕಾದಂತಹ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಕೂಡ ಇದೆ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು. ಅದಕ್ಕೆ ಕೀರ್ತನೆ 121ರಲ್ಲಿ ಹೇಳ್ತಕ್ಕಂಥ ಮಾತು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡ್ತೀನಿ ಅಂತ ಹೇಳ್ತಾನೆ. ಯಾಕೆ ನೋಡ್ತೀನಿ? ಯಾವ ಮನುಷ್ಯನು ಕೂಡ ಪರಿಹರಿಸಲಾಗದಂತ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಆತನು ಮಾತ್ರ ಶಕ್ತನು ಅಂತ ಹೇಳ್ತಾನೆ. ಹಾಗಾಗಿ ಏನೇ ಸಮಸ್ಯೆ ಬಂದ್ರೂ ಕೂಡ, ಪರಿಸ್ಥಿತಿಗಳು ಎಷ್ಟೇ
ನಮಗೆ ಪ್ರತಿಕೂಲವಾಗಿದ್ದರೂ ಕೂಡ ಅವೆಲ್ಲವುಗಳನ್ನು ಕೂಡ ಪರಿಹರಿಸಬಲ್ಲ ಸಮರ್ಥನೂ ಸಾಮರ್ಥ್ಯನೂ ಪರಮ ತಂದೆ. ಆ ತಂದೆ ತನ್ನ ಸರ್ವಾಧಿಕಾರವನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ವಹಿಸಿಕೊಟ್ಟಿರೋದ್ರಿಂದ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆತನ ಸಮರ್ಥನೆ ಎಂಬುದಾಗಿ ನಂಬುವಂತಹ ಅವಶ್ಯಕತೆ ಪ್ರತಿಯೊಬ್ಬರಿಗೆ ಇದೆ ಅನ್ನುವಂಥದ್ದನ್ನು ನಾವು ಮರಿಬಾರದು. ಹಾಗಾಗಿ ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದ್ರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತೆಂದು ತನ್ನೊಳಗೆ ತಿಳ್ಕೊಂಡಳು. 30ನೇ ವಚನ. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳ್ಕೊಂಡು ಗುಂಪಿನಲ್ಲಿ ನಿಂತಿರಲಾಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳ್ಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು ಅಂತೇಳಿ. ಸಮಾಧಾನದಿಂದ ಹೋಗು ಅಂತ ಹೇಳಿ. ಹಾಗಾಗಿ ಜೀವಿತದಲ್ಲಿ ಸಮಾಧಾನ, ಜೀವಿತದಲ್ಲಿ ಶಾಂತಿ, ಜೀವಿತದಲ್ಲಿ ಆರೋಗ್ಯ, ಜೀವಿತದಲ್ಲಿ ನೆಮ್ಮದಿಕರವಾದಂತಹ ವಾತಾವರಣ, ಜೀವಿತದಲ್ಲಿ ಪರಲೋಕ ಸಂಬಂಧವಾದಂತಹ ವಾತಾವರಣ, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಒದಗಿ ಬರಬೇಕು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ಉತ್ತರ ಅಷ್ಟೇ. ಹಾಗಾಗಿ ಇವತ್ತಿನ ಪರಿಸ್ಥಿತಿಗಳಲ್ಲಿ ಬಹಳಷ್ಟು ಜನರು ದೇವರ ಮೇಲೆ ಆತ್ಕೊಳ್ಳದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆತ್ಕೊಳ್ಳದೆ, ಮನುಷ್ಯರ ಮೇಲೆ, ಮನುಷ್ಯರಲ್ಲಿರ್ತಕ್ಕಂಥ ತಾತ್ಕಾಲಿಕವಾದಂತಹ ಸಿರಿ ಸಂಪತ್ತುಗಳ ಮೇಲೆ, ಮನುಷ್ಯರಿಗಿರ್ತಕ್ಕಂಥ ತಾತ್ಕಾಲಿಕವಾದಂತಹ ಅಧಿಕಾರದ ಮೇಲೆ, ಮನುಷ್ಯರು ಈ ರೀತಿ ಶಿಫಾರಸು ಮಾಡಿದ್ರೆ ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂತಹ ತಾತ್ಕಾಲಿಕವಾದಂತಹ ಆಲೋಚನೆಯೊಂದಿಗೆ ಇವತ್ತು ಶಾಶ್ವತವಾಗಿರ್ತಕ್ಕಂಥ ದೇವರ ಆಲೋಚನೆಗಳನ್ನ, ದೇವರ ಸಂಕಲ್ಪಗಳನ್ನ ತಳ್ಳಿಬಿಟ್ಟು ತಾತ್ಕಾಲಿಕವಾದಂಥದ್ದರೆಡೆಗೆ ಬಹುವೇಗವಾಗಿ ಮನುಷ್ಯ ತನ್ನ ಆಲೋಚನೆಯನ್ನ, ತನ್ನ ಬದುಕುಗಳನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ವಿಷಾದನೀಯ ಪ್ರೇರಣೆ. ಸೊ ಹಾಗಾಗಿ ಇವತ್ತು ಈ ಸಮಯದಲ್ಲಿ ಪ್ರತಿಯೊಬ್ಬ ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಪ್ರಜೆ ಯಾವತ್ತೂ ಕೂಡ ದೇವರ ಮೇಲೆ, ಆತನ ಮಗನು, ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನಾದಂತಹ ಸರ್ವಾಧಿಕಾರಿಯಾಗಿರ್ತಕ್ಕಂತಹ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ಆಧಾರಗೊಳ್ಳಬೇಕಾದಂಥದ್ದು ಮೊಟ್ಟ ಮೊದಲನೇದಾಗಿ. ಆತನ ಮೇಲೆ ಆಧಾರ ಆಗಿದ್ದೀವಿ ಅನ್ನೋದನ್ನ ಹೇಗೆ ನಾವು ಕಂಡುಕೊಳ್ಳೋದು ಅಂತಂದ್ರೆ ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುವುದರಿಂದಲೇ ಅಂತ ಹೇಳ್ತೀವಿ. ಹಾಗಾಗಿ ಯೋಹನ್ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ್ ಹೇಳ್ತಾನೆ ಅಂತಂದ್ರೆ, ತನ್ನ ಶಿಷ್ಯರಿಗೆ ಹೇಳ್ತಕ್ಕಂಥ ಮಾತು, ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡ್ತೀನಿ. ಅದೇನಂತಂದ್ರೆ, ನೀವು ನನ್ನ ಶಿಷ್ಯರು ಅಂತೇಳಿ ಕರೆಸಿಕೊಳ್ಬೇಕು ಅಂತಂದ್ರೆ, ಜನ ನಿಮ್ಮನ್ನ ನೋಡಿ ನನ್ನ ಶಿಷ್ಯರು ನೀವು ಅಂತೇಳಿ ಅವರು ಗುರುತಿಸ್ಬೇಕಂತಂದ್ರೆ ನೀವುಗಳು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು ಅಂತ ಹೇಳ್ತಾರೆ. ಯೋಹಾನ್ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನದಲ್ಲಿ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು ಅಂದನು ಅಂತ ಹೇಳಿ. ಹಾಗಾಗಿ ಒಂದು ಹೊಸ ಆಜ್ಞೆಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ, ಏನ ಆಜ್ಞೆ ಅಂತಂದ್ರೆ, ನೀವು ಒಬ್ರನ್ನೊಬ್ರು ಪ್ರೀತಿಸಿರಿ, ಒಬ್ರಿಗೊಬ್ರು ಸಹಕರಿಸಿರಿ, ಒಬ್ರಿಗೊಬ್ರು ಪ್ರೋತ್ಸಾಹ ಮಾಡಿಕೊಳ್ಳ್ರಿ, ಒಬ್ರಿಗೊಬ್ರು ಬುದ್ಧಿ ಹೇಳಿಕೊಳ್ಳ್ರಿ, ಒಬ್ರಿಗೊಬ್ರು ಎಚ್ಚರಿಕೆಯನ್ನ ಹೊಂದ್ರಿ, ನಾನು ಕೊಡ್ತಕ್ಕಂಥ ಹೊಸ ಆಜ್ಞೆ ಅಂತ ಹೇಳಿ. ಹಾಗಾಗಿ ಈ ಆಜ್ಞೆಯನ್ನ ಅನುಸರಿಸುವುದರ ಮೂಲಕ ನಾನು ಏನಾಗ್ತೀನಿ ಅಂತಂದ್ರೆ, ನಾನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾನು ಆಧಾರಗೊಂಡಿರ್ತೀನಿ ಅಂತ ಹೇಳಿ. ನನ್ನ ಜೀವಿತದ ಪ್ರತಿಯೊಂದು ಆಲೋಚನೆಗಳಿಗೂ, ನನ್ನ ಜೀವಿತದ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೂ ಮೂಲ ಏನಾಗಿರ್ಬೇಕಪ್ಪ ಅಂತಂದ್ರೆ ದೇವರ ಆಲೋಚನೆಗಳಾಗಿರ್ಬೇಕು, ದೇವರ ಮಾರ್ಗಗಳಾಗಿದ್ದಾಗ ಮಾತ್ರ ನಾವು ಆತನ ಮೇಲೆ ಆಧಾರಗೊಂಡಂಗೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ಇನ್ನೊಂದು ವಿಶೇಷವಾದಂಥ ಮಾತನ್ನ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 1-2 ವಚನಗಳಲ್ಲಿ ನಾವು ಗಮನಿಸಿದ್ದೆ ಆದ್ರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ,
ಫಲ ಕೊಡುವ ಪ್ರತಿಯೊಂದು ಕೊಂಬೆಯೂ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನೂ ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಅಂತ. ಹಾಗಾಗಿ ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಅಂತ. ಹಾಗಾಗಿ ಈ ವಚನ ಭಾಗಗಳಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ, ನಾವು ಯಾವಾಗಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆಧಾರಗೊಂಡಿರಬೇಕು. ಒಬ್ಬ ಸಹೋದರನನ್ನ ನಾನು ತೀರ್ಪು ಮಾಡ್ತೀನಿ ಅಂತಂದ್ರೆ ಆ ತೀರ್ಪು ನನ್ನದಲ್ಲ. ಆ ತೀರ್ಪು ಯಾರ್ದು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ತೀರ್ಪಾಗಿರ್ಬೇಕು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಕ್ಕಂಥದ್ದು ಏನಂದ್ರೆ, ನೀವು ಮುಯ್ಯಿಗೆ ಮುಯ್ಯಿ ತೀರಿಸುವಂಥದ್ದು ನಿಮ್ಮ ಕೆಲಸ ಅಲ್ಲ. ನಿಮ್ಮ ಕೆಲಸ ಏನಂತಂದ್ರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅನ್ನುವಂಥದ್ದು. ಇವತ್ತು ಎಷ್ಟೇ ನಾವುಗಳು ಸಹೋದರರಾಗಿದ್ರೂ ಕೂಡ, ಎಷ್ಟೇ ನಾವು ಒಬ್ರಿಗೊಬ್ರು ಪ್ರೀತಿಯನ್ನು ತೋರಿಸ್ತಾ ಇದ್ದೀವಿ ಅಂತಂದ್ರೂ ಕೂಡ, ಒಂದಲ್ಲ ಒಂದು ವಿಷಯದಲ್ಲಿ ಒಬ್ಬರಲ್ಲ ಒಬ್ರು ಬಲಹೀನರು ಇದ್ದೇ ಇರ್ತಾರೆ. ಅವರು ಆದ್ರೂ ಇರ್ತಕ್ಕಂಥ ಆ ಚಿಕ್ಕದಾದಂಥ ಸ್ವಲ್ಪವಾದಂಥ ಬಲಹೀನತೆಯನ್ನೇ ಎತ್ತಿ ತೋರಿಸಿ ಮಿಕ್ಕ ಒಳ್ಳೆತನವುಗಳನ್ನ ಮರೆಮಾಚದೆ ಚಿಕ್ಕ ಚಿಕ್ಕ ವಿಷಯಗಳನ್ನ ದೊಡ್ಡದಾಗಿ ತೋರಿಸುವುದರಿಂದ ಏನಾಗುತ್ತಂತಂದ್ರೆ, ಆತನ ಆಜ್ಞೆಗಳನ್ನ ಕೈಕೊಳ್ಳಲಾರದೆ, ಆತನ ಮೇಲೆ ನಾವು ಡಿಪೆಂಡ್ ಆಗದೆ, ನಮಗೆ ನಾವೇ ಡಿಪೆಂಡ್ ಆಗಿ, ನಮಗೆ ನಾವೇ ನ್ಯಾಯ ತೀರಿಸ್ಕೊಂಡು, ನಮಗೆ ನಾವೇ ಅಸಮಾಧಾನವನ್ನು ಉಂಟು ಮಾಡಿಕೊಂಡು, ನಾವೇ ಕಿತ್ತಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಇವತ್ತು ನಾವು ಮಾಡುವಂತ ಕೆಲಸ ಏನಂತಂದ್ರೆ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನಮ್ಮ ಕೆಲಸ ಅಲ್ಲ. ಅವರಲ್ಲಿ 70% ತಪ್ಪುಗಳಿದ್ರೂ ಕೂಡ 30% ಅಂತೂ ಒಳ್ಳೆ ವಿದ್ಯೆ ಇರ್ತಾವಲ್ವ. ಆ 30% ಒಳ್ಳೆವುಗಳನ್ನೇ ನಾವು ಪರಿಗಣಿಸಿ, ಅವುಗಳ ವಿಷಯದಲ್ಲಿ ಅವ್ರನ್ನ ಪ್ರೀತಿ ಮಾಡಿ, ಅವುಗಳ ವಿಷಯದಲ್ಲಿ ದೇವರನ್ನ ಮಹಿಮೆಪಡಿಸಿ, ಅವುಗಳ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಕೊಂಡಾಡಿ, ಅವುಗಳ ವಿಷಯದಲ್ಲಿ ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊಳ್ತಾ, ಒಬ್ರಿಗೊಬ್ರು ಸೇವೆ ಮಾಡ್ಕೊಳ್ತಾ, ನಮಗೆ ನೇಮಕವಾದಂಥ ಈ ಶ್ರೇಷ್ಠವಾದಂಥ ಜೀವಿತವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತಿದೆ. ಸೊ ಹಾಗಾಗಿ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೀನಿ ಅಂತ ಹೇಳ್ತೇನೆ. ಯಾಕೆ ನೋಡ್ತೀನಿ ಅಂತಂದ್ರೆ, ಪ್ರತಿ ಸಮಸ್ಯೆಗಳಿಗೂ ಕೂಡ ಶಾಶ್ವತ ಪರಿಹಾರ ಯಾರು ಅಂತಂದ್ರೆ ದೇವರೇ. ಅವ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾದಂತ ಅನಿವಾರ್ಯತೆ ಇವತ್ತು ನಮಗಿದೆ. ಹಾಗಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿ, ಅವ್ರ ಮೇಲೆ ನಾವು ಆಧಾರಗೊಂಡು ಬಹುದೀರ್ಘ ಕಾಲದ ಸಮಸ್ಯೆಗಳನ್ನು ಕೂಡ ಪರಿಹರಿಸಿಕೊಂಡು, ಬಹುದೀರ್ಘ ಕಾಲದಂತಹ ದೈಹಿಕ ರೋಗ ರುಜಿನಗಳನ್ನು ದೇವರ ಮೇಲೆ ಆಧಾರಗೊಳ್ಳುವುದರ ಮೂಲಕ ದೇವರಿಂದ ಬರ್ತಕ್ಕಂಥ ಆಲೋಚನೆಗಳನ್ನ ನಾವುಗಳು ಹೊಂದಿಕೊಂಡು, ಆ ಒಂದು ಆಲೋಚನೆ ಪ್ರಕಾರ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆಯುವುದರ ಮೂಲಕ ಸ್ವಸ್ಥತೆಯನ್ನ, ಪರಿಹಾರವನ್ನು ಹೊಂದಿಕೊಂಡು ಸಮಾಧಾನದಿಂದ ಬದುಕುವಂತಹ ಒಂದು ವಿಶೇಷವಾದಂತಹ ಮಾರ್ಗವನ್ನು ಅನುಸರಿಸಬೇಕಾದಂತ ಅನಿವಾರ್ಯತೆ ಇವತ್ತು ನಮಗೆಲ್ಲರಿಗಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದು ಈಕೆಯ ಜೀವಿತದಲ್ಲಿ ನಾವು ಗಮನಿಸ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರ ಅರಸನಾಗಿರ್ತಕ್ಕಂತಹ ಆಸ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಅರಸನಾದಾಗ ಇಡೀ ದೈವಿಕ ಆಲೋಚನೆಗಳನ್ನ ಜನ ಮರೆತು ವಿಗ್ರಹಾರಾಧಿಕರಾಗಿ ಅಶೇರ್ ವಿಗ್ರಹ ಸ್ತಂಭಗಳನ್ನ ಮತ್ತು ಬಾಳ್ ವಿಗ್ರಹ ಸ್ತಂಭಗಳನ್ನ ಇವೆಲ್ಲಕ್ಕೂ ಪೂಜೆ ಮಾಡಿ ದೇವರಿಂದ ದೂರವಾಗಿ, ದೇವರಿಗೆ ಭ್ರಷ್ಟರಾಗಿ ಜೀವಿಸ್ತಕ್ಕಂತಹ ಆ ಪ್ರಜೆಗಳನ್ನ ಈ ಅರಸನಾದಂಥ ಆಸನು ಏನ್ ಮಾಡ್ತಾನೆ ಅಂತಂದ್ರೆ, ಆ ಎಲ್ಲಾ ಅಶೇರ್ ವಿಗ್ರಹ ಸ್ತಂಭಗಳನ್ನ ಕಡಿದು ಹಾಕಿಸಿ ಅವುಗಳನ್ನ ಯಹೂದ ರಾಜ್ಯದಿಂದ ತೊಲಗಿಸಿ ಯೆಹೋವನ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಕಟ್ಟಳೆಗಳಿಗೆ ಅನುಸಾರವಾದಂತಹ ಜೀವಿತವನ್ನ ನೀವು ಜೀವಿಸ್ಬೇಕೆಂಬುದಾಗಿ ಒಂದು ಪುನರುದ್ಧರಣೆಯ ಒಂದು ಕಾರ್ಯಕ್ರಮವನ್ನ ಅರಸನಾದಂಥ ಆಸನನ್ನು ಮಾಡ್ತಾನೆ. ಆ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ದೇವದರ್ಶಿ ಬಂದು ಏನ್ ಹೇಳ್ತಾನೆ ಅಂತಂದ್ರೆ, ಎಸ್, ನೀವು ಮಾಡ್ತಕ್ಕಂಥದ್ದು ಒಳ್ಳೆ ಕಾರ್ಯ. ಇದು ನೀವು ದೇವರ ಕಡೆಗೆ ತಿರ್ಕೊಂಡು ದೇವರ ಮೇಲೆ ಆಧಾರವಾಗಿರಿ, ಆಗ ಆತನು ನಿಮ್ಗೆ ಯಾವತ್ತೂ ಕೈ ಬಿಡಲ್ಲ, ನಿಮ್ಮನ್ನ ಕೈ ಬಿಡಲ್ಲ. ಆತನನ್ನ ನೀವು ಸನ್ಮಾನಿಸಿದ್ರೆ ಆತನು ಕೂಡ ನಿಮ್ಮನ್ನ ಸನ್ಮಾನಿಸ್ತಾನೆ ಅಂತೇಳಿ ಜನಗಳಿಗೆ ಒಂದು ಭರವಸೆಯ ದೇವರ ಮಾತುಗಳನ್ನ ತಿಳಿಸ್ತಾನೆ. ಈ ತಿಳಿಸಿ ಆದ
ಸ್ವಲ್ಪದರಲ್ಲಿನೇ ಒಂದು ಸೈನ್ಯ ಆತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದ್ಬಿಡ್ತದೆ. ಮಹಾದೊಡ್ಡ ಸೈನ್ಯ. ಆ ಸೈನ್ಯದ ಸಂಖ್ಯೆ ಲಕ್ಷಾನುಗಟ್ಲೆ. ಆದರೆ ಆಸನ ಜೊತೆ ಇರುವಂತಹ ಆಸನ ಬಳಿ ಇರುವಂತಹ ಸೈನ್ಯದ ಸಂಖ್ಯೆ ಕೇವಲ 1-2-3 ಲಕ್ಷಗಳು ಒಳಗಡೆನೆ ಅಷ್ಟೇ. ಆದರೆ ಆ ಕೂಶ್ಯರ ಸೈನ್ಯ ಎಷ್ಟಿರ್ತಂದ್ರೆ 20 ಲಕ್ಷಕ್ಕೂ ಕೂಡ ಹೆಚ್ಚು ಕಡಿಮೆ ಇರ್ತಕ್ಕಂಥ ಸಂಖ್ಯೆ. ಅದು 20 ಲಕ್ಷ ಸೈನ್ಯ 2 ಲಕ್ಷ ಸೈನ್ಯ ಸೋಲ್ಸಕ್ಕಾಗತ್ತಾ? ಆಗಲ್ಲ. ಆಗ ಆಸ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ಅಂತಂದ್ರೆ, ಬಲವಂತನು ಬಲಹೀನನ ಮೇಲೆ ಬಿದ್ದರೆ ಬಲಹೀನನನ್ನ ರಕ್ಷಿಸುವಂತಹ ಸಾಮರ್ಥ್ಯ ಇರೋದು ಯಾರಿಗೆ ಅಂದ್ರೆ ನಿನಗೆ ದೇವರೇ ಅಂತ ಹೇಳ್ತಾನೆ. ನನಗಿಲ್ಲ, ಯಾಕಂದ್ರೆ ನನ್ನಲ್ಲಿ ಇರೋದು ಸೈನ್ಯ ಬರೀ 1-2-3 ಲಕ್ಷ ಅಷ್ಟೇನೆ, ಹೆಚ್ಚು ಕಡಿಮೆ. ಆದ್ರೆ ನನ್ನ ಶತ್ರುಗಳ ಸೈನ್ಯದ ಸಂಖ್ಯೆ ಬಲ ಎಷ್ಟಂತಂದ್ರೆ 20 ಲಕ್ಷಕ್ಕೂ ಕೂಡ ಹೆಚ್ಚು ಕಡಿಮೆ ಇದೆ. ನಾನು ಗೆಲ್ಲಕ್ಕಾಗತ್ತ? ಅವ್ರನ್ನ ಗೆಲ್ಲಕ್ಕಾಗಲ್ಲ. ಅವನು ಬಲವಂತ, ನಾನು ಬಲಹೀನ. ಬಲವಂತ ಬಲಹೀನನ ಮೇಲೆ ಬಿದ್ದರೆ ಬಲಹೀನನ ಪರವಾಗಿ ಗೆಲ್ಲುವಂತಹ, ಬಲಹೀನನನ್ನ ಕಾಪಾಡುವಂತ ಶಕ್ತಿ ಇರೋದು ನಿನಗೆ ಮಾತ್ರ ಹೊರತಾಗಿ ಯಾರಿಗಿಲ್ಲ. ನೀನೇ ನಮ್ಮನ್ನು ಕಾಪಾಡಬೇಕು ಅಂತೇಳಿ ಆಸ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಆ 20 ಲಕ್ಷ ಸೈನ್ಯವನ್ನು ಹೊಂದಿರತಕ್ಕಂಥ ಕೂಶ್ಯರನ್ನ ಅಪಜಯಕ್ಕೆ ಒಳಗಾಗುವಂತ ರೀತಿಯಲ್ಲಿ ಜಯವನ್ನ ಆಸನಿಗೆ ದೇವರು ತಂದು ಕೊಡ್ತಾನೆ. ಇದಾದ ನಂತರ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟು ಈ ಯಹೂದ್ಯರ ಅರಸನಾದಂತಹ ಆಸನ ತಾಯಿ ಮಕ್ಕಳು ಏನ್ ಮಾಡ್ತಾಳೆ ಅಂತಂದ್ರೆ, ವಿಗ್ರಹನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ. ಈ ವಿಷಯ ಯಾರಿಗೆ ಗೊತ್ತಾಗುತ್ತೆ ಅಂತಂದ್ರೆ, ಯಹೂದ್ಯರ ಅರಸನಾದಂತಹ ಆಸನಿಗೆ ಗೊತ್ತಾಗಿ ತನ್ನ ತಾಯಿಯ ಒಂದು ಗದ್ದುಗೆ, ಅಂದ್ರೆ ಆಕೆ ಕೂತ್ಕೊಂಡಿರ್ತಕ್ಕಂಥ ಪೀಠ, ರಾಜಮಾತೆ ಸೀಟ್ ಇರ್ತದಲ್ಲ, ಆ ಒಂದು ಗದ್ದುಗೆಯನ್ನು ತಳಿಸಿ ಆಕೆ ಇಟ್ಟುಕೊಂಡಿದ್ದ ಅಶೇರ್ ವಿಗ್ರಹವನ್ನ ಆತನು ಪುಡಿ ಪುಡಿ ಮಾಡಿ ಆತನು ಹಳ್ಳದಲ್ಲಿ ಬಿಸಾಕ್ತಾನೆ. ಅಂದ್ರೆ ಆತನು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾನೆ ದೇವರ ಮೇಲೆ ಡಿಪೆಂಡ್ ಆಗಿ. ಆದ್ರೆ ಇನ್ನೊಂದು ಸಂದರ್ಭ ಬರ್ತದೆ. ಇಸ್ರಾಯೇಲ್ರ ಅರಸನಾದಂತ ಬಾಷಾ ಏನ್ ಮಾಡ್ತಾನೆ ಅಂತಂದ್ರೆ, ಇಸ್ರಾಯೇಲ್ ಪ್ರಜೆಗಳು ಯಹೂದ ಒಂದು ದೇಶಕ್ಕೆ, ಯೆಹೋವನ ಆಲಯಕ್ಕೆ ಆರಾಧನೆಗೋಸ್ಕರ ಹೋಗಬಾರ್ದಂತೇಳಿ ರಾಮಕೋಟೆಯನ್ನ ಕಟ್ಟಿಸುವುದಕ್ಕೆ ಸಿದ್ಧ ಆಗ್ತಾನೆ. ರಾಮಕೋಟೆಯನ್ನ ಕಟ್ಟಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕಿದಂತ ಸಂದರ್ಭದಲ್ಲಿ ಈ ಯಹೂದ್ಯರ ಅರಸನಾದಂತ ಆಸ ಏನ್ ಮಾಡ್ತಾನೆ ಅಂತಂದ್ರೆ, ಆರಂಭರ ಅರಸನಾದಂತಹ ಬೆನ್ಹದದನ ಹತ್ರಕ್ಕೆ ಹೋಗಿ ಯೆಹೋವನ ಆಲಯದಲ್ಲಿ ಇದ್ದಂತಹ ಬೆಳ್ಳಿ ಬಂಗಾರ ಪಾತ್ರೆಗಳನ್ನೆಲ್ಲವನ್ನು ತೆಗೆದುಕೊಂಡು ಹೋಗಿ ಆರಂಭರ ಅರಸನಾದಂತಹ ಬೆನ್ಹದದನಿಗೆ ಕೊಟ್ಟು, ಬೆನ್ಹದದ, ನನಗೂ ನಿನಗೂ ಒಳ್ಳೆ ಒಡಂಬಡಿಕೆ ಇದೆ, ನಾವು ನೀವು ಒಳ್ಳೆ ರೀತಿಯಲ್ಲಿ ಇದೀವಿ. ಈಗ ನೋಡು, ಭಾಷಾ ನನ್ನ ಮೇಲೆ ಏನ್ ಮಾಡ್ತಾ ಇದ್ದಾನೆ, ತಿರುಗಿ ಬೀಳ್ತಾ ಇದ್ದಾನೆ. ಆ ಜನರು ಯೆಹೋವನ ಆಲಯಕ್ಕೆ ಬರಬಾರದು ಅಂತ ಹೇಳ್ಬಿಟ್ಟು ಅಡ್ಡವಾಗಿ ರಾಮಕೋಟೆಯನ್ನ ಕಟ್ಟಿಸ್ತಾ ಇದ್ದಾನೆ. ಸೊ ಇದು ನೀನು ಅವನೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ. ಅಂದ್ರೆ ಆರಂಭರ ಅರಸನಾದಂತ ಬೆನ್ಹದದ ಯಾರೊಟ್ಟಿಗೆ ಮಾಡ್ಕೊಂಡಿದ್ದಾನೆ, ಭಾಷನ್ ಜೊತೆ, ಇಸ್ರಾಯೇಲ್ ಅರಸನಾದಂತ ಭಾಷನೊಟ್ಟಿಗೆ ಒಡಂಬಡಿಕೆ ಮಾಡಿ, ನಾವಿಬ್ರು ಸಮಾಧಾನವಾಗಿರೋಣ, ಕಾಂಪ್ರಮೈಸ್ ಆಗಿರೋಣ ಅಂತ. ಆ ಒಡಂಬಡಿಕೆಯನ್ನು ನೀನು ಮುರಿದ್ಬಿಟ್ಟು ನೀನ್ ಏನ್ ಮಾಡೋ, ಅವನ ಮೇಲೆ ಯುದ್ಧಕ್ಕೆ ಹೋಗು. ಸೊ ತಗೋ ಈ ಕಾಣಿಕೆ. ಯಾರ ಕಾಣಿಕೆ ಇದು? ಯೆಹೋವನ ಆಲಯದಲ್ಲಿ ಇರ್ತಕ್ಕಂಥ ಬೆಳ್ಳಿ ಬಂಗಾರ ಸಾಮಾನುಗಳನ್ನ ಕೊಟ್ಟು ಅಲ್ಲಿ ಕಳಿಸ್ತಾನೆ. ಆಗ ಬೆನ್ಹದದ ಅರಸ ಇಸ್ರಾಯೇಲ್ ಅರಸನಾದಂತ ಭಾಷನ ಮೇಲೆ ಹೋಗಿ ಆತನನ್ನ ಹಿಮ್ಮೆಟ್ಟಿಸುವಂತ ಸಂದರ್ಭದಲ್ಲಿ ಆತನು ಆ ಕೋಟೆ ಕಟ್ಟುವುದನ್ನು ಬಿಟ್ಟುಬಿಟ್ಟು ಆತನು ಹೋಗ್ತಾನೆ. ಸೊ ಈ ಎಲ್ಲ ಘಟನೆ ಆದಮೇಲೆ ದೇವರ ದರ್ಶಿ ಬಂದು ಯಹೂದದ ಅರಸನಾದಂತಹ ಆಸನಿಗೆ ಹೇಳ್ತಾನೆ, ಆಸ ನೀನ್ ಮಾಡಿದ ತಪ್ಪು ಅಂತ ಹೇಳ್ತಾನೆ. ಏನ್ ನೀನ್ ಮಾಡಿದ ತಪ್ಪು ಅಂತಂದ್ರೆ, ಇದಕ್ಕಿಂತ ಮುಂಚೆ ನಿನ್ನ ಮೇಲೆ ಯುದ್ಧಕ್ಕೆ ಬಂದಂತಹ ಕೂಶ್ಯರ ಸಂಖ್ಯೆ 20 ಲಕ್ಷ ಕೂಶ್ಯರ ಸಂಖ್ಯೆಯವರು. ಅಂತವರನ್ನ ದೇವರು ನಿನ್ನ ಪ್ರಾರ್ಥನೆ ಕೇಳು, ನೀನು ಆತನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವರನ್ನ ನಿನ್ನ ಕೈಗೆ ಒಪ್ಪಿಸ್ಕೊಟ್ಟ, ಅವ್ರನ್ನ ಸೋಲಿಸಿದ ನಿನ್ನ ಕೈಯಿಂದ. ಈಗ ನೀನು ಯಾರ ಬಳಿಗೆ ಹೋಗ್ತಾ ಇದ್ದೀನಿ? ಒಬ್ಬ ಮನುಷ್ಯನ ಬಳಿಗೆ ಹೋಗ್ತಾ ಇದ್ದೀನಿ. ಆ ಮನುಷ್ಯನ ಬಳಿಗೆ ಹೆಂಗ್ ಹೋಗ್ತಾ ಇದ್ದಿ? ಯೆಹೋವನ ಆಲಯದಲ್ಲಿ ಇರ್ತಕ್ಕಂತಹ ಬೆಳ್ಳಿ ಬಂಗಾರಗಳನ್ನು ತೆಗೆದುಕೊಂಡೋಗಿ ನನಗೋಸ್ಕರ ನೀನು ಏನ್ ಮಾಡು, ಯುದ್ಧ ಮಾಡಿ ಅವರನ್ನ ನನ್ನಿಂದ ಪಾರು ಮಾಡನ್ನುವಂತ ರೀತಿಯಲ್ಲಿ ನೀನು ಮನುಷ್ಯನ ಮುಂದೆ ನೀನು ತಗ್ಗಿಸ್ಕೊಳ್ತಾ ಇದೆಯಲ್ಲ. ದೇವರು ಆ ಬೆನ್ಹದದನ್ನು ಕೂಡ ನಿನಗೊಪ್ಪಿಸ್ಕೊಡ್ಬೇಕಂತಿದ್ದ, ನಿನ್ನ ಮೂಲಕ ಆತನನ್ನು ಸೋಲಿಸ್ಬೇಕಂತಿದ್ದ. ಆದ್ರೆ ನೀನು ದೇವರ ಮೇಲೆ ಡಿಪೆಂಡ್ ಆಗ್ಲಿಲ್ಲ, ನೀನು ಮನುಷ್ಯನ ಮೇಲೆ ಡಿಪೆಂಡ್ ಆದಿ. ಸೊ ಹಾಗಾಗಿ ಇನ್ನು ಮೇಲೆ ನಿನಗೆ ಯುದ್ಧ ಇದ್ದದ್ದೇ ಅಂತ ಹೇಳ್ತಾನೆ. ಇನ್ನು ಮೇಲೆ ನಿನಗೆ ಯುದ್ಧ ಕಂಟಿನ್ಯೂ ಇದ್ದದ್ದೇ ಅಂತಂದಾಗ
ಈ ರೀತಿಯಾಗಿ ದೇವರ ಸಂದೇಶವನ್ನು ಹೊತ್ತು ತಂದಂತಹ ಆ ದರ್ಶಿ ಮೇಲೆ ಕೋಪಗೊಂಡು, ಆಹಾ ನನಗೆ ಹಿಂಗೆ ಹೇಳ್ತೀಯಲ್ಲ ನೀನು ಅಂತೇಳಿ ಆತನ ಹಿಡಿದು ಕೈಗೆ ಕೋಳಾಕ್ಸಿ ಸೆರೆಮನೆಯಲ್ಲಿ ಹಾಕ್ಸ್ಬಿಡ್ತಾನೆ. ಆಮೇಲೆ ಅನೇಕರ ಮೇಲೆ ಆತನ ಮುಗಿ ಬೀಳ್ತಾನೆ. ಅರಸನಾದಂತ ಆಸ ಮುಗಿಬೀಳಿ ಅವ್ರನ್ನ ಪೀಡಿಸ್ತಾ ಇರ್ತಾನೆ. ಪೀಡಿಸಿ ಇನ್ನೇನು ಸ್ವಲ್ಪ ದಿವಸಗಳಲ್ಲೇ ಆತನಿಗೆ ಒಂದು ರೋಗ ಉಂಟಾಗುತ್ತೆ. ಆ ರೋಗ ಅಂತಂದ್ರೆ ಏನಂತಂದ್ರೆ ಭಯಂಕರವಾದಂಥ ರೋಗ. ಆ ರೋಗದಲ್ಲಿ ನರಳುವಂತ ಸಂದರ್ಭದಲ್ಲಿಯೂ ಕೂಡ ಆತನು ದೇವ್ರ ಮೇಲೆ ಡಿಪೆಂಡ್ ಆಗಲಿಲ್ಲ. ದೇವ್ರ ಮೇಲೆ ಡಿಪೆಂಡ್ ಆಗಲ್ಲ. ಯಾರ ಮೇಲೆ ಡಿಪೆಂಡ್ ಆಗ್ತಾನೆ ಅಂತಂದ್ರೆ ವೈದ್ಯರ ಮೇಲೇನೆ ಡಿಪೆಂಡ್ ಆಗ್ತಾನೆ. ಸೊ ಹಾಗಾಗಿ ಯಾರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ, ಯಾರ ಮೇಲೆ ಡಿಪೆಂಡ್ ಆದ್ರೆ ಪರಿಣಾಮಗಳು ಏನಾಗ್ತಾ ಇದ್ದಾವೆ, ಪರಿಸ್ಥಿತಿಗಳು ಏನಾಗ್ತವೆ ಅನ್ನುವಂತಹ ಅನೇಕ ಒಂದು ಘಟನಾವಳಿಗಳನ್ನ ದೇವರು ಗ್ರಂಥದ ಮುಖಾಂತರ ಇವತ್ತು ನಮ್ಗೆ ಕೊಟ್ಟಿದ್ದಾನೆ. ಹಾಗಾಗಿ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು, ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆಯಾಗಿರ್ತಕ್ಕಂಥ ನಾವುಗಳು, ಕ್ರಿಸ್ತನ ಸಭೆಯಲ್ಲಿ ಸಮಾಧಾನ, ಸಂತೋಷಕರವಾದಂತ ನೆಮ್ಮದಿಯ ವಾತಾವರಣ ಇರಬೇಕು ಅಂತಂದ್ರೆ ಆತನ ಕಟ್ಟಳೆಗಳ ಮೇಲೆ, ಆತನ ಧರ್ಮಶಾಸ್ತ್ರದ ಮೇಲೆ, ಆತನ ಆಜ್ಞಾ ನಿಯಮ ವಿಧಿಗಳ ಮೇಲೆ ನಾವು ಆಧಾರಗೊಳ್ಳಬೇಕಾಗ್ತದೆ. ಒಣ ಹೆಮ್ಮೆಯಿಂದಾಗ್ಲಿ ಪಕ್ಷಪಾತದಿಂದಾಗ್ಲಿ ನಾವು ಯಾವತ್ತೂ ಏನನ್ನೂ ಕೂಡ ಆಲೋಚನೆ ಮಾಡದೆ, ಅವುಗಳನ್ನ ಕಾರ್ಯರೂಪಕ್ಕೆ ತರದೆ, ಎಲ್ಲವನ್ನೂ ಕೂಡ ಯಾರ ಮೇಲೆ ಡಿಪೆಂಡ್ ಆಗ್ಬೇಕಂದ್ರೆ ದೇವರ ಮೇಲೆ ಡಿಪೆಂಡ್ ಆಗಿ, ಕ್ರಿಸ್ತನ ಮೇಲೆ ಡಿಪೆಂಡ್ ಆಗಿ ನಾವು ಜೀವಿತಗಳನ್ನ ಮುಂದುವರಿಸ್ಕೊಂಡು ಹೋದ್ರೆ ಅದ್ಭುತವಾದಂಥ ವಾತಾವರಣ ಕುಟುಂಬದಲ್ಲಿ, ಸಮಾಜದಲ್ಲಿ, ಸಭೆಯಲ್ಲಿ ಪರಲೋಕ ಸಂಬಂಧವಾದಂಥ ಪರಲೋಕದ ವಾತಾವರಣನೇ ಉಂಟಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು ದೇವ್ರ ಮೇಲೆ ಡಿಪೆಂಡ್ ಆಗಿದೆ, ದೇವ್ರ ವಾಕ್ಯಗಳ ಮೇಲೆ ಡಿಪೆಂಡ್ ಆಗಿದೆ. ಮನುಷ್ಯನ ಆಲೋಚನೆ, ಮನುಷ್ಯನ ಸ್ವಾರ್ಥ, ಮನುಷ್ಯನ ಚಿಂತನೆಗಳು ಇವತ್ತು ಏನಾಗ್ತಾ ಇದ್ದೇವೆ ಅಂತಂದ್ರೆ ದೇವರ ಆಲೋಚನೆಗಳಿಗೆ ವಿರುದ್ಧವಾದಂಥ ದಿಕ್ಕಿನಲ್ಲಿ ಬಹಳ ಸಂಘರ್ಷಗಳನ್ನು ಉಂಟು ಮಾಡ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಬರೀ ವೈಷಮ್ಯಗಳೇ, ಹಗೆಗಳೇ, ಸಂತೋಷ ಇಲ್ಲ, ಸಮಾಧಾನಗಳಿಲ್ಲ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ಹೊರಗಡೆ ಮಾತ್ರ ಹಲೋ ಬ್ರದರ್, ಹಾಯ್ ಬ್ರದರ್ ಅಂತಾರೆ, ಒಳಗಡೆ ಇವ್ರ ಬಗ್ಗೆ ಅವರು, ಅವ್ರ ಬಗ್ಗೆ ಇವರು, ಅವ್ರ ಹಂಗಿಲ್ಲ, ಇವ್ರ ಹಿಂಗಿಲ್ಲ, ಅವನ ಹಂಗೆ, ಇವನ್ ಹಿಂಗೆ. ಲೋಕ ಆದ್ರೂ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ಆದ್ರೆ ಲೋಕಕ್ಕಿಂತಲೂ ಕೂಡ ತೀವ್ರವಾದಂತ, ಕನಿಷ್ಠವಾದಂತ ಒಂದು ಪರಿಸ್ಥಿತಿಗಳು ಇವತ್ತು ದೇವರ ಸಭೆಗಳಲ್ಲಿ ಇದಾವೆ ಅನ್ನುವಂಥದ್ದು ಒಂದು ನಾಚಿಕೆಗೇಡಿತನ. ಇದೆಲ್ಲ ದೇವರ ಒಂದು ದೃಷ್ಟಿಯಲ್ಲಿ ಇದು ತುಂಬಾ ತುಂಬಾ ಕೆಟ್ಟದಾದಂಥ ಪರಿಸ್ಥಿತಿಗಳು. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ನಾವು ದೇವ್ರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ನಾವು ದೇವ್ರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, ದೇವ್ರ ವಾಕ್ಯಗಳ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಈ ಒಂದು ಸಮಯದಲ್ಲಿ ದೇವರು ನಮ್ಗೆ ಏನ್ ತಿಳಿಸ್ತಾ ಇದ್ದಾನೆ ಅಂತಂದ್ರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರಿಂದಲೇ ನನಗೆ ಸಹಾಯ ಬರ್ತದೆ. ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ತನ್ನೆಡೆಗೆ ಯಥಾರ್ಥವಾಗಿ ಯಾರೆಲ್ಲ ಬೇಡಿಕೊಳ್ತಾರೋ ಅಂಥವರೆಡೆಗೆ ತನ್ನ ಪ್ರತಾಪವನ್ನು ತೋರ್ಪಡಿಸುವುದಕ್ಕೆ ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ ಅಂತ ಹೇಳಿ. ಹಾಗಾಗಿ ಈ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಆತನಿಗೆ ಒಂದಲ್ಲ ಎರಡಲ್ಲ ಅನೇಕ ಶೋಧನೆಗಳು, ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ, ಅನೇಕ ಹಿಂಸೆಗಳು, ತಿರಸ್ಕಾರಗಳು, ನಿಂದನೆಗಳು, ಅವಮಾನಗಳು, ಇವೆಲ್ಲವುಗಳ ನಡುವೆ ಆತನು ಇವೆಲ್ಲವುಗಳನ್ನು ಜಯಿಸಿದ್ದು ಹೇಗೆ ಅಂತಂದ್ರೆ ತನ್ನ ತಂದೆಯ ಮೇಲೆ ಡಿಪೆಂಡ್ ಆಗಿ, ತಂದೆಯ ಮೇಲೆ ಡಿಪೆಂಡ್ ಆಗಿ, ತಂದೆ ಈ ಪಾತ್ರನ ನನ್ನಿಂದ ತೊಲಗಿಸು ಅಂತ ಹೇಳ್ತಾನೆ. ಹೇಗೋ ನನ್ನ ಚಿತ್ತವಲ್ಲ, ಎಲ್ಲವೂ ನಿನ್ನ ಚಿತ್ತದಂತ. ನನ್ನ ಚಿತ್ತ ಬೇಡ ಡ್ಯಾಡಿ, ನನ್ನ ಇಷ್ಟ ಬೇಡ, ನಿನ್ನ ಚಿತ್ತನೇ ಆಗಲಿ ಅಂತ ಹೇಳ್ತಾನೆ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಮಾದರಿ. ಇವತ್ತು ಆತನು ತಂದೆಯಾದ ದೇವರಿಂದ ಸರ್ವಾಧಿಕಾರವನ್ನು ಪಡ್ಕೊಂಡಂತ ಸರ್ವಾಧಿಕಾರಿಯಾಗಿರ್ತಕ್ಕಂಥ ದೇವರು ಆತನು. ಆತನ ಮೇಲೆ ಡಿಪೆಂಡ್ ಆಗಿ ಆತನು ಕೊಟ್ಟಿದ್ದಾನೆ ಮಾರ್ಗಸೂಚಿಗಳನ್ನು. ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಅವನಲ್ಲಿ ತಪ್ಪಿದವ ನೀನ್ ಬಿಟ್ಬಿಡು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾನಿದ್ದೀನಿ, ನನ್ನದು ಚರ್ಚ್, ಅದಕ್ಕೆ ನಾನು ಹೆಡ್ ಇದ್ದೀನಿ, ನಾನು ಹೆಡ್ಡು. ನಾನು ಸುಮ್ಮನೆ ಕೂತಿಲ್ಲ, ನಾನು ಚರ್ಚಲ್ಲಿ ಏನ್ ಮಾಡ್ತಾ ಇದ್ದೀನಿ? ನಾನು ತಿರುಗಾಡ್ತಾ ಇದ್ದೀನಿ. ನನಗೆಲ್ಲಾ ಚರ್ಚ್ಗಳ ಸ್ಥಿತಿಗತಿಗಳು ಏನಂತ ಗೊತ್ತು. ನೀನು ಇನ್ನೊಂದು ಚರ್ಚ್ ಬಗ್ಗೆ ನೀನ್ ಯಾವ್ದು ತೀರ್ಪು ಮಾಡುವಂತ ಅವಶ್ಯಕತೆ ನಿನಗಿಲ್ಲ. ಆ ಕೆಲಸ ನಿಂದಲ್ಲ. ನಾನು ನಿನಗೆ ಕೊಟ್ಟ ಆಜ್ಞೆ ಏನಂತಂದ್ರೆ, ನಾನು ನಿನಗೆ ಹೊಸ ಆಜ್ಞೆ ಕೊಟ್ಟಿದ್ದೀನಿ. ಏನಂತ? ನೀನು ಒಬ್ಬರನ್ನೊಬ್ಬರು ಪ್ರೀತಿಸು ಅಷ್ಟೇನೆ. ಅವನ ಕೆಟ್ಟತನ, ಅವನು ಒಂದು ತಪ್ಪುಗಳು, ಇವೆಲ್ಲ ಹುಡ್ಕೋದ್ ಕೆಲಸ, ಎತ್ತಿ ಹೇಳೋ ಕೆಲಸ ನಿಂದಲ್ಲ. ಆದ್ರೂ ಕೂಡ ಅವನು ಒಂದು ವೇಳೆ ತಪ್ಪು ಮಾಡುವಂಥದ್ದು ಅವನ ಮನಸ್ಸಿಗೆ ನೀನು ಅರಿವಾಗಬೇಕಂತಂದ್ರೆ ಅದಕ್ಕೂ ಒಂದು ಸಿಸ್ಟಮ್ ಇಟ್ಟಿದ್ದೀನಿ ನಾನು. ಆ ಸಿಸ್ಟಮ್ ಪ್ರಕಾರ ನೀನು ಕೆಲಸ ಮಾಡು. ಅದು ಕೇಳ್ತಾನ ಅವನು ಉದ್ಧಾರ ಆಗ್ತಾನೆ, ಕೇಳಿಲ್ವಾ ಬಿಟ್ಬಿಟ್ಟು ನಾನು ನೋಡ್ಕೋತೀನಿ ಅಂತ ಹೇಳಿ. ಸೊ ಹಾಗಾಗಿ ಪರಿಸ್ಥಿತಿಗಳು ಈಗಿರ್ಬೇಕಾದ್ರೆ ಇವತ್ತು ನಾವೆಲ್ಲರೂ ಕೂಡ ಯಾವ ರೀತಿ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಾಧೆಯನ್ನು ಪಡ್ತಕ್ಕಂಥ ಸ್ತ್ರೀ ಸಮಾಚಾರವನ್ನು ಕೇಳಿ ನಂಬಿ ಆ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತಂದು ಸ್ವಸ್ಥತೆಯನ್ನು ಪಡ್ಕೊಂಡು ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ತನ್ನ ಬಾಯಿ ಮಾತಿನ ಮೂಲಕ, ಮಗಳೇ ನಿನಗೆ ಒಳ್ಳೇದಾಗ್ಲಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ,
ನಿನ್ನ ಸಮಾಧಾನದಿಂದ ಹೋಗು ಅಂತ ಹೇಳುವಂತಹ ಆ ಮಾತು ಇವತ್ತು ನಮಗೂ ಕೂಡ ಅನ್ವಯ ಆಗುತ್ತೆ. ಯಾವಾಗ ಆಗುತ್ತೆ ಅಂತಂದ್ರೆ ಆತನ ಮೇಲೆ ಆಧಾರಗೊಂಡು ಆತನ ಸಮಾಚಾರವನ್ನು ಕೇಳಿ ನಂಬಿ ಅವುಗಳ ಪ್ರಕಾರ ನಾವು ಜೀವಿತಗಳನ್ನು ಜೀವಿಸಿದ್ದೆ ಆದ್ರೆ ಆತ ನಮ್ಮೊಟ್ಟಿಗೂ ಮಾತಾಡ್ತಾನೆ, ಮಗನೇ, ಓ ಸಭೆಯೇ, ನಿನಗೆ ಸಮಾಧಾನವಾಗ್ಲಿ, ನಿನ್ನ ಸಮಾಧಾನದಿಂದ ಹೋಗು ಅನ್ನುವಂಥ ಮಾತು. ಸೊ ಹಾಗಾಗಿ ದೇವರು ಕೊಡ್ತಕ್ಕಂಥ ಸಮಾಧಾನ ಅದು ಶಾಶ್ವತವಾದಂಥ ಸಮಾಧಾನ, ದೇವರು ಕೊಡ್ತಕ್ಕಂಥ ಪರಿಹಾರ ಅದು ಶಾಶ್ವತವಾದಂಥ ಪರಿಹಾರ. ಯಾಕಂದ್ರೆ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೂ ಪರಮ ತಂದೆ ಮಾತ್ರ. ಸೊ ಹಾಗಾಗಿ ಆತನ ಮೇಲೆ ನಾವು ಆಧಾರಗೊಂಡು ನಮ್ಮ ಬದುಕುಗಳನ್ನು ಭಯಭಕ್ತಿಯಿಂದ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗುವ ಹಾಗೆ ದೇವರು ತಾನೇ ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ನಡೆಸಲಿ ಎಂಬುದಾಗಿ ಕೋರುತ್ತಾ ನನ್ನನ್ನು ನಾನು ಎಚ್ಚರಿಸ್ಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು. ಹಾಡಿನ ಸಂಖ್ಯೆ 662. ನನ್ನ ಪ್ರಿಯ ಯೇಸುವೇ ನಾನಿಂದು ಹಾಡುವೆ, ನನ್ನ ಪ್ರಿಯ ಯೇಸುವೇ ನಾನಿಂದು ಹಾಡುವೆ, ನನ್ನ ಬಾಳಲ್ಲಿ ಬೆಳಕಾಗಿ ಬಂದಿರುವೆ ನೀ, ನನ್ನ ಬಾಳಲ್ಲಿ ಬೆಳಕಾಗಿ ಬಂದಿರುವೆ ನೀ, ನನ್ನ ಪ್ರಿಯ ಯೇಸುವೇ ನಾನಿಂದು ಹಾಡುವೆ, ನಿನ್ನ ದಿವ್ಯ ರಕ್ತದಿ ರಕ್ಷಣೆ ನೀಡಿದೆ, ನಿನ್ನ ದಿವ್ಯ ರಕ್ತದಿ ರಕ್ಷಣೆ ನೀಡಿದೆ, ನಿನ್ನ ಹರಸಿ ನಿನ್ನ ಭಜಿಸಿ ಜೀವಿಸುವೆ ನಿನ್ನಗಾಗಿ, ನಿನ್ನ ಹರಸಿ ನಿನ್ನ ಭಜಿಸಿ ಜೀವಿಸುವೆ ನಿನ್ನಗಾಗಿ, ನನ್ನ ಪ್ರಿಯ ಯೇಸುವೇ ನಾನಿಂದು ಹಾಡುವೆ, ನಿನ್ನ ಕ್ರೂಜೆ ಪ್ರೀತಿಯ ನಾನಿಂದು ಸ್ಮರಿಸುವೆ, ನಿನ್ನ ಕ್ರೂಜೆ ಪ್ರೀತಿಯ ನಾನಿಂದು ಸ್ಮರಿಸುವೆ, ನಿನ್ನನ್ನೇ ನಾ ಕೊಂಡಾಡಿ ಆಡುವೆನು ಯೇಸುವೆ, ನಿನ್ನನ್ನೇ ನಾ ಕೊಂಡಾಡಿ ಆಡುವೆನು ಯೇಸುವೆ, ನನ್ನ ಪ್ರಿಯ ಯೇಸುವೆ ನಾನಿಂದು ಹಾಡುವೆ, ನಿನ್ನ ಪ್ರೀತಿ ಕೃಪೆಗಳು ನಾನೆಂದು ಮರೆಯನು, ನಿನ್ನ ಪ್ರೀತಿ ಕೃಪೆಗಳು ನಾನೆಂದು ಮರೆಯನು, ನಿನ್ನನ್ನೇ ನಾ ಕೊಂಡಾಡಿ ಕೀರ್ತಿಸುವೆ ಯೇಸುವೆ, ನಿನ್ನನ್ನೇ ನಾ ಕೊಂಡಾಡಿ ಕೀರ್ತಿಸುವೆ ಯೇಸುವೆ, ನನ್ನ ಪ್ರಿಯ ಯೇಸುವೆ ನಾನಿಂದು ಹಾಡುವೆ, ಇದುವರೆಗೂ ನಡೆಸಿದೆ ನಿನ್ನ ಕೃಪೆಯಿಂದಲೇ, ಇದುವರೆಗೂ ನಡೆಸಿದೆ ನಿನ್ನ ಕೃಪೆಯಿಂದಲೇ, ಮುಂದೆ ನಡೆಸು ನಮ್ಮನ್ನು ನಿನ್ನಯ ಚಿತ್ತದಂತೆಯೇ, ಮುಂದೆ ನಡೆಸು ನಮ್ಮನ್ನು ನಿನ್ನಯ ಚಿತ್ತದಂತೆಯೇ, ನನ್ನ ಪ್ರಿಯ ಯೇಸುವೇ ನಾನಿಂದು ಹಾಡುವೆ, ನನ್ನ ಬಾಳಲ್ಲಿ ಬೆಳಕಾಗಿ ಬಂದಿರುವೆ ನೀ, ನನ್ನ ಬಾಳಲ್ಲಿ ಬೆಳಕಾಗಿ ಬಂದಿರುವೆ ನೀ, ನನ್ನ ಪ್ರಿಯ ಯೇಸುವೇ ನಾನಿಂದು ಹಾಡುವೆ.